ಆತ್ಮೀಯ ವೀಕ್ಷಕರಿಗೆ ಕಲಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಾಜೇಶ್ ಶಾನ್ಭೋಗ್ ಬಾರ್ಕೂರ್. ಮನಸ್ಸು ಎನ್ನುವುದು ಒಂದು ಅಂತರಂಗ. ಅಲ್ಲಿ ಅನೇಕ ವಿಷಯಗಳು ಗುಪ್ತವಾಗಿ ಅನೇಕ ಬಾರಿ ಯಾರಿಗೂ ಬಹಿರಂಗವಾಗದೆ ಹಾಗೆ ಉಳಿದು ಬಿಡ್ತದೆ. ಅಂತಹ ವಿಷಯಗಳಿಗೂ ಕೂಡ ಒಮ್ಮೊಮ್ಮೆ ಮಾತನಾಡಬೇಕು ಅಂತ ಅನಿಸ್ತದೆ. ಅಂದು ಅದು ತನ್ನೊಳಗಿನ ತನ್ನ ಮನಸ್ಸಿನ ಭಾವನೆಗಳನ್ನು ಹೊರಹಾಕ್ತದೆ. ಅಂತಹ ಮನದ ಮಾತಿನ ಕಾರ್ಯಕ್ರಮವೇ ಈ ಕಲಾಂತರಂಗ ಕಾರ್ಯಕ್ರಮ. ಇಂದು ನಮ್ಮೊಂದಿಗಿದ್ದಾರೆ ನಮ್ಮ ನಾಡಿನ ಖ್ಯಾತ ಗಾಯಕಿ ವಿದುಷಿ ಇಂದ್ರಾಣಿ ಅನಂತರಾಮ್ ಮೇಡಮ್ ಅವರು. ಅವರೊಂದಿಗೆ ಮಾತನಾಡೋಣ, ಅವರ ಮನದ ವಿಷಯವನ್ನು ತಿಳಿಯೋಣ, ಅವರ ಕಲಾ ಪಯಣವನ್ನು ತಿಳಿಯೋಣ. ಬನ್ನಿ, ಅವರಿಗೆ ಮೊದಲಿಗೆ ಕಲಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಮೇಡಮ್, ನಿಮಗೆ ಕಲಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್. ನಮಸ್ಕಾರ. ನಮಸ್ತೆ ಮೇಡಮ್. ನಮಸ್ತೆ. ಮಧುರಕಂಠದ ಗಾಯಕಿ ತಾವು. ತಮ್ಮ ಧ್ವನಿಯಲ್ಲಿ ಒಂದು ಸಣ್ಣ ಒಂದು ಗೀತೆಯನ್ನು ಕೇಳೋ ಮೂಲಕ ಇಂದಿನ ಕಾರ್ಯಕ್ರಮವನ್ನು ಶುಭಾರಂಭಗೊಳಿಸೋಣ ಮೇಡಮ್, ಉದ್ಘಾಟನೆ ಮಾಡೋಣ. ಕುವೆಂಪು ಅವರ ರಚನೆಯನ್ನು ಒಂದು ಹಾಡ್ತೀನಿ. ನನ್ನ ಪ್ರಾರ್ಥನೆ ಸದಾ ನಿನ್ನ ರಕ್ಷೆಯಾಗಿರಲಿ. ನನ್ನ ಪ್ರಾರ್ಥನೆ ಸದಾ ನಿನ್ನ ರಕ್ಷೆಯಾಗಿರಲಿ. ನಿನ್ನ ನಗಲುವುದೆನ್ನ ಪಾಪಕ್ಕೆ ಶಿಕ್ಷೆಯಾಗಿರಲಿ. ನನ್ನ ಪ್ರಾರ್ಥನೆ ಸದಾ ನಿನ್ನ ರಕ್ಷೆಯಾಗಿರಲಿ. ನಿನ್ನ ನಗಲುವುದೆನ್ನ ಪಾಪಕ್ಕೆ ಶಿಕ್ಷೆಯಾಗಿರಲಿ. ನನ್ನ ಪ್ರಾರ್ಥನೆ ಸದಾ 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 ನಿನ್ನ ರಕ್ಷೆಯಾಗಿರಲಿ. ನಿನ್ನ ಕ್ಷೇಮದ ಚಿಂತೆ ನಾ ಪ್ರಾರ್ಥಿಸಿರುವಂತೆ, ನಿನ್ನ ಕ್ಷೇಮದ ಚಿಂತೆ ನಾ ಪ್ರಾರ್ಥಿಸಿರುವಂತೆ, ಸದಾ ಚುಚ್ಚುಮುಳ್ಳಾಗಿರಲಿ. ನನ್ನ ಪ್ರಾರ್ಥನೆ ಸದಾ ನಿನ್ನ ಕ್ಷೇಮದ ಚಿಂತೆ ನಾ ಪ್ರಾರ್ಥಿಸಿರುವಂತೆ, ಸದಾ ಚುಚ್ಚುಮುಳ್ಳಾಗಿರಲಿ. ನನ್ನ ಪ್ರಾರ್ಥನೆ ಸದಾ ನಿನ್ನ ರಕ್ಷೆಯಾಗಿರಲಿ. ನಿನ್ನ ನಗಲುವುದೆನ್ನ ಪಾಪಕ್ಕೆ ಶಿಕ್ಷೆಯಾಗಿರಲಿ. ನನ್ನ ಪ್ರಾರ್ಥನೆ ಸದಾ 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 ನಿನ್ನ ರಕ್ಷೆಯಾಗಿರಲಿ. ಸುಂದರವಾಗಿತ್ತು ಮೇಡಮ್, ಮಧುರವಾಗಿತ್ತು ಗಾಯನ. ಅದೇ ರೀತಿ ಮೇಡಮ್, ಈ ಕಾರ್ಯಕ್ರಮವನ್ನು ಒಂದು ಸುಂದರ ಗೀತೆಯೊಂದಿಗೆ ಶುಭಾರಂಭಗೊಳಿಸಿದ್ದೇವೆ. ಇನ್ನು ಮುಂದಿನ ಒಂದು ಪ್ರಶ್ನೆ ಏನಂದರೆ ಮೇಡಮ್, ತಂದೆ ತಾಯಿ ಬಾಲ್ಯ, ನಿಮ್ಮ ಬಾಲ್ಯ ಜೀವನ, ತಂದೆ ತಾಯಿಯ ಬಗ್ಗೆ, ನಿಮ್ಮ ಸಹೋದರ ಸಹೋದರಿಯರ ಬಗ್ಗೆ ಒಂದೆರಡು ಮಾತು ಮೇಡಮ್. ಹಾಂ, ನನ್ನ ತಂದೆಯವರು ವಿದ್ವಾನ್ ವೆಂಕಟನಾರಾಯಣ ಶಾಸ್ತ್ರಿಗಳು ಅಂತ. ಅವರು ವೈಲಿನಿಸ್ಟ್ ಆಗಿದ್ದರು. ಹಲವಾರು ಹೆಸರಾಂತ ಕಲಾವಿದರ ಜೊತೆ ಅವರು ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ. ಅಂದರೆ ಪಿ ಕಾಳಿಂಗರಾಯರ ಜೊತೆನೂ ನುಡಿಸಿದ್ದಾರೆ, ಅಂದರೆ ನಿಮ್ಮ ಅಜ್ಜ ಅವ್ರ ಜೊತೆನೂ. ಹಾಗೆ ಮೈಸೂರನಾಥ ಸ್ವಾಮಿ ಅವ್ರ ಜೊತೆನೂ ನುಡಿಸಿದ್ದಾರೆ. ಯಾಕಂದ್ರೆ ಅವರು ಹೇಳ್ತಾ ಇದ್ರು, ನಮ್ಮ ತಾಯಿ ಹೇಳ್ತಾ ಇದ್ರು, ಅವರ ಮತ್ತೆ ಅರುಣ್ ಕುಮಾರ್ ಹರಿಕತೆಗೆ ತುಂಬಾ ನುಡಿಸ್ತಾ ಇದ್ರು. ಅವರು ಬ್ಯಾಂಕ್ ಉದ್ಯೋಗಿ ಆಗಿದ್ರು. ಅವರು ಸಿಟಿ ಕೋಆಪರೇಟಿವ್ ಬ್ಯಾಂಕ್ನಲ್ಲಿ ಅಕೌಂಟೆಂಟ್ ಆಗಿದ್ರು. ಹಾಗೆ ಈ ಒಂದು ವೈಲಿನ್ ಇದರಲ್ಲಿ ಅವರು ಕಾರ್ಯನಿರ್ವಹಿಸ್ತಾ ಇದ್ರು. ನಮ್ಮ ತಾಯಿಯವರು ಕೂಡ ವಿದುಷಿ ನಾಗರತ್ನಮ್ಮ ಅಂತ. ಅವರು
ದೇವೇಂದ್ರಪ್ಪ ಅವರ ವಿದ್ವಾನ್ ದೇವೇಂದ್ರಪ್ಪ ಅವರ ಶಿಷ್ಯೆ. ಹ್ಮ್. ಸೊ ಅವರು ಒಂದೆರಡು ಕಚೇರಿಯನ್ನ ಮಾಡಿದ್ದಾರೆ ಅಂದ್ರೆ ನಮ್ಮ ತಂದೆಯವರ ಕಾಲದಲ್ಲಿ. ತಾಯಿಯವರು. ಹೌದು. ಹ್ಮ್. ನಿಮ್ಮ ನನ್ನ ನನಗೆ 4 ಜನ ತಮ್ಮಂದ್ರು. ಹಾ. ಅವರೆಲ್ಲ ಮೈಸೂರಿನಲ್ಲೇ ಇದ್ದಾರೆ. ಹ್ಮ್. ಒಬ್ಬ ಉಡುಪಿಯಲ್ಲಿದ್ದಾನೆ, ಹ್ಮ್. ಹ್ಮ್. ರವಿಕುಮಾರ್ ಅಂತ, ನಿಮಗೂ ಗೊತ್ತಿರಬಹುದು. ಹಾ. ನನ್ನ ಪತಿಯವರು KBL ಇಂಜಿನಿಯರ್ ಆಗಿದ್ರು. ಹಾ. ನನ್ನ ಮಕ್ಕಳು ಇಬ್ರು ಈಗ ಬೆಂಗಳೂರಿನಲ್ಲಿ ಇದ್ದಾರೆ. ಬೆಂಗಳೂರಿದ್ದಾರೆ. ಹ್ಮ್. ಹ್ಮ್. ಹೌದು, ನಾವು ಮೈಸೂರಿನಲ್ಲಿದ್ದೀವಿ. ಆಗಲಿ, ಅಂದ್ರೆ ಒಂದು ಒಂದು ಸುಖ ಸಂಸಾರ. ಅದು ಮುಖ್ಯವಾಗಿ ಸಂಗೀತದ ಸಂಸಾರ, ಸಂಗೀತದಿಂದ ಸಂಸಾರ. ತಂದೆಯವರು ಹೌದು, ನಮ್ಮ ತಂದೆ ಕಡೆ ಎಲ್ಲರೂ ವಿದ್ವಾಂಸರೇ, ನಮ್ಮ ಚಿಕ್ಕಪ್ಪಂದ್ರು ಎಲ್ಲರೂ. ಹೌದು ಹೌದು. ಅಂದ್ರೆ ಒಬ್ರು ಡ್ಯಾನ್ಸರ್ ಆಗಿದ್ರು. ಹ್ಮ್. ಹ್ಮ್. ಅಂದ್ರೆ ಎಲ್ಲರಿಗೂ ಡ್ಯಾನ್ಸ್ ಅಂದ್ರೆ ಭರತನಾಟ್ಯವನ್ನ ಹೇಳಿಸ್ತಾ ಇದ್ರು. ಹ್ಮ್. ಮಿಕ್ಕದವರು ಎಲ್ಲ ಒಳ್ಳೆ ಕಲಾವಿದರೇನೆ. ಎಲ್ಲ ಕಲಾವಿದರು. ಹಾಗೆ ಮತ್ತೆ ನಾನು ನಿಮಗೆ ಕೇಳೋದು ಬೇಡ, ಸಂಗೀತ ಆಸಕ್ತಿ ಎಲ್ಲಿಂದ ಬಂತು ಅಂತ ಕೇಳೋದು ಬೇಡ. ಹುಟ್ಟುತ್ತಾನೆ ಸಂಗೀತ ಆಸಕ್ತಿ ಬಂತು ಅಲ್ವಾ? ಅಲ್ಲ, ಅದೇನಂದ್ರೆ ನಮ್ಮ ಮನೆಯಲ್ಲಿ ಒಂದು ಸಂಗೀತದ ವಾತಾವರಣ ಇತ್ತಲ್ಲ, ಹಾಗಾಗಿ ಅದು ರೂಢಿಸ್ಕೊಂಡು ಬಂದಿದೆ. ಆದ್ರೆ ನಮ್ಮ ತಾಯಿಯೇ ನನಗೆ ಮೊದಲ ಗುರು. ಆದ್ರೂನು ನಾನು ಸರಿಯಾಗಿ ಕಲೀಲಿಲ್ಲ. ನನ್ನ ಮದುವೆ ನಂತರ ನಾನು ಸೀರಿಯಸ್ ಆಗಿ ತಗೊಂಡು ಶಾಸ್ತ್ರೀಯವಾಗಿ, ಹೌದು ಹೌದು, ಅಂದ್ರೆ ಸುಮ್ನೆ ಹೀಗೆ ಹಾಡ್ಬಿಡ್ತಾ ಇದ್ದೆ. ಶಾಲಾ ಕಾಲೇಜುಗಳಲ್ಲಿ ನೀವು ಹಾಡಿಲ್ಲ ಮೇಡಮ್? ಶಾಲೆಯಲ್ಲೆಲ್ಲ ಅವಾಗ ನಾನು ಜಾಸ್ತಿ ಹಾಡಿಲ್ಲ, ಹೆದರ್ತಾ ಇದ್ದೆ ತುಂಬಾ. ನಾಚಿಕೆ ಸಣ್ಣದಿರುವ ಕೆಲವರಿಗೆ ಒಂಥರ ಸ್ಟೇಜಿಗೆ ಹೋಗ್ಲಿಕ್ಕೆ ಭಯ ಇರ್ತಿತ್ತು ಕೆಲವರಿಗೆ. ಹೌದು, ಅದೇ ನಾಟಕಗಳಲ್ಲಿ ಭಾಗವಹಿಸ್ತಾ ಇದ್ದೆ ಶಾಲಾ ಕಾಲೇಜಲ್ಲಿ. ಬಟ್ ನಾನು ಪಾತ್ರ ಮಾಡ್ತಾ ಇದ್ದೆ. ಆದ್ರೆ ನಾನು ಹಾಡುವುದಕ್ಕೆ ನಾನು ಹಾಡುವ ಶುರು ಮಾಡಿದ್ದೇನೆ ಅದಕ್ಕೆ ಮುಂಚೆ ಹಾಡಿದ್ದೀನಿ, ಮದುವೆಗೆ ಮುಂಚೆ. ಬಟ್ ಹೆದರ್ತಿದ್ದೆ, ತುಂಬಾ ಹೆದರ್ಕೊಳ್ತಾ ಇದ್ದೆ. ಆಮೇಲೆ ಯಾವಾಗ ನನ್ನ ಗುರುಗಳು ನಾನು ಜೂನಿಯರ್ ಲೆವೆಲ್ಗೆ ಅಂದ್ರೆ ಬಂದಾಗ ಅವರು ಆಕಾಶವಾಣಿಗೆ ಎಲ್ಲ ನನಗೆ ಹಾಡ್ಲಿಕ್ಕೆ ಅಪ್ಲಿಕೇಶನ್ ಅದು ಇದು ಹಾಕ್ಸ್ಬಿಟ್ರು. ಸೊ ಅವಾಗ ಹೆದರಿಕೆ, ಸರ್ ನಾನು ಹಾಡಲ್ಲ ಅಂತ. ಆದ್ರೆ 2 ಇದಕ್ಕೆ ಆಡಿಷನ್ಗೆ ನಾನು ಹೋಗ್ಲೇ ಇಲ್ಲ, ಹೆದರ್ಕೊಂಡು. ಆಮೇಲೆ ನಂತರ ಒಂಥರ ನಾನೇ ಧೈರ್ಯ ಮಾಡ್ಕೊಂಡಿದ್ದು, ಇಲ್ಲ ಹಾಡ್ಬೇಕು. ಅದೇ ಮೇಡಮ್, ನೀವು ಅಂದ್ರೆ ಶಾಲಾ ಜೀವನ, ಶಾಲಾ ನಂತರ ಕಾಲೇಜ್ ಎಲ್ಲಿವರೆಗೆ ವ್ಯಾಸಂಗ ಮಾಡಿರಿ ಮೇಡಮ್ ತಾವು? ನಾನು PUC ಅಷ್ಟೇ ಓದಿದ್ದು, ಆಮೇಲೆ ಮದುವೆ ಆಯ್ತು. ಅದು ಎಲ್ಲಿ ಮೇಡಮ್? ಯಾವ ಕಾಲೇಜ್ ಮೇಡಮ್? ಯಾವ ಶಾಲೆ, ಯಾವ ಕಾಲೇಜ್? ಮೈಸೂರು ಮಹಾರಾಣೀಸ್ ಕಾಲೇಜ್. ಮೈಸೂರು ಮಹಾರಾಣೀಸ್. ಇದು ನೀವು 10th ತನಕ ಓದಿದ್ದು ಎಲ್ಲಿ ಮೇಡಮ್? ಅದೇ ಮೈಸೂರು ಮಹಾರಾಣೀಸ್ ಅಲ್ಲ, ಎಲ್ಲ ಒಂದೇ ಕಡೆ? ಹೌದು ಹೌದು. ಇಲ್ಲ, ಅದಕ್ಕೆ ಮುಂಚೆ ಪ್ರೈಮರಿ ಶಾಲೆ ಎಲ್ಲ ಬೇರೆ ಕಡೆ ಓದಿದ್ದು, ಸದ್ವಿದ್ಯಾ ಶಾಲೆ ಅಂತ ಓದಿದ್ದು. ಪ್ರೈಮರಿಯಲ್ಲಿ ನಾಟಕ ಮಾಡ್ತಿದ್ರಿ ನೀವು? ಇಲ್ಲ 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 ಇಲ್ಲ, ಆಗ SSLC, ಅದೇ ಹೈಸ್ಕೂಲಿಗೆ ಬಂದ್ಮೇಲೆ ನಾಟಕ ನಿಲ್ಸಿಬಿಟ್ರಿ? ಇಲ್ಲ, ನಿಲ್ಸಿಲ್ಲ, ಅವಾಗ ಮಾಡ್ತಾ ಇದ್ದಿದ್ದು. ಓಹೋ, ಅಲ್ಲಿಂದ ಶುರು ಮಾಡಿದ್ದು. ಸ್ವಲ್ಪ ಧೈರ್ಯ ಬಂತ ಆಗ ಅಲ್ಲ ಮೇಡಮ್? ಒಂದೇ ಕಡೆ 10 ವರ್ಷ ಕಲ್ತ ಕೂಡಲೇ ಧೈರ್ಯ ಬರ್ತಲ್ಲ ಮೇಡಮ್ ಸ್ವಲ್ಪ, ಅಲ್ಲ? ಖಂಡಿತ ಖಂಡಿತ. ಎಲ್ಲರ ಪರಿಚಯ ಅಲ್ಲ, ನಮ್ಮ ತಂದೆಯವರು ಕೂಡ ಡ್ರಾಮಾದಲ್ಲಿ ಪಾತ್ರ ಮಾಡ್ತಾ ಇದ್ರು ಅವರುವೆ. ಹಾಗೆ ನೀವು ಸಂಗೀತದ ಗುರುಗಳು ಯಾರು? ನಿಮ್ಮ ತಾಯಿಯೇ ಮೊದಲ ಗುರು, ನಂತರ ಗುರುಗಳಿದ್ದಾರೆ. HR ಪ್ರಸನ್ನ ವೆಂಕಟೇಶ್ ಅಂತ, ಕರ್ನಾಟಕ ಶಾಸ್ತ್ರೀಯ ಸಂಗೀತ. ನಾನು ಸುಮ್ಮನೆ ದೇವ್ರನಾಮ ಕಲಿಯಕ್ಕೆ ಅಂತ ಅವ್ರ ಹತ್ರ ಹೋಗಿ ಸೇರ್ಕೊಂಡ ನಂತರ, ಇಲ್ಲ ಅವರು ಕ್ಲಾಸಿಕಲ್ಲೇ ಸ್ಟಾರ್ಟ್ ಮಾಡ್ಬಿಟ್ರು ನನಗೆ. ಅಲ್ಲಿಂದ ಅವರ ಅಲ್ಲೇ ವಿದ್ವತ್ ಆಲ್ಮೋಸ್ಟ್ ಹತ್ತತ್ರ ಬಂದಿದ್ದೆ. ಆಮೇಲೆ BR ಶ್ರೀಧರ್ ಅಂತ ನನ್ನ ಗುರುಗಳು. ನಾನು ವಿದ್ವತ್ ಕಲಿಯೋ ಒಂದು ಈ ಲೆವೆಲ್ಗೆ ಬರ್ಬೇಕಂದ್ರೆ BR ಶ್ರೀಧರ್ ಅವರು. ಖಂಡಿತ. ಮತ್ತೆ ಅದೇ ಅಂದ್ರೆ ನೀವು ನಿಮ್ಮ ಅಂದ್ರೆ ಹೇಳಿ ಮೇಡಮ್, ಆಕಾಶವಾಣಿಯಲ್ಲೇ
ಕೆಲಸದಲ್ಲಿದ್ದರು ಅವರು ಭದ್ರಾವತಿ ಆಕಾಶವಾಣಿಯಲ್ಲಿ. ಹೋ ಸೊ ಅವರು ಮೃದಂಗ ವಿದ್ವಾನ್ ಅವರು. ಹೋ ಅವರು ನಮ್ಮ ಮನೆಗೆ ಬಂದು ಕ್ಲಾಸಸ್ ಮಾಡ್ತಾ ಇದ್ರು. ಹೋ ಶಾಸ್ತ್ರೀಯ ಸಂಗೀತ. ಹೌದು, ಶಾಸ್ತ್ರೀಯ ಸಂಗೀತ. ಶಾಸ್ತ್ರೀಯ ಸಂಗೀತ. ನೀವು ಶಾಸ್ತ್ರೀಯ ಸಂಗೀತದಲ್ಲಿ ವಿದ್ವತ್ ಆಗಿದೆ ನಿಮಗೆ ಅಲ್ಲ ಮೇಡಮ್? ಹಾ ಹಾ. ಅಂದರೆ ನಿಮ್ಮಲ್ಲೆಲ್ಲ ವಿದುಷಿ, ಎಲ್ಲರೂ ವಿದುಷಿ ಅವರೇ. ಆಗಲೇ ಒಂದು ಸಂಗೀತಮಯ ವಾತಾವರಣ ಇದ್ದಾಗ ಮನಸ್ಸಿಗೂ ಕೂಡ ನೆಮ್ಮದಿ ಇರ್ತದೆ, ಮತ್ತು ಮನಸ್ಸಿಗೂ ಕೂಡ ಶಾಂತಿ ಇರ್ತದೆ, ಒಂಥರ ಶಾಂತಿ ಇರ್ತದೆ ಮನೆಯಲ್ಲಿ ಎಲ್ಲವೂ ಸಂಗೀತಮಯವಾಗಿದ್ದಾಗ. ಮತ್ತು ಎಲ್ಲರೂ ಮನಸ್ಸಲ್ಲಿ, ಅಂದರೆ ಈ ಸಂಗೀತ ಕಲೆ ಹಾಗೆ ಅಲ್ಲ ಮೇಡಮ್, ಯಾವುದೇ ಕಲೆ ಆದರೂ ಕೂಡ ನಮ್ಮ ಮನಸ್ಸಿಗೆ ಉಲ್ಲಾಸವನ್ನು ನೀಡ್ತದೆ ನಿಜವಾಗಿ. ನಮ್ಮ ಮನಸ್ಸು ಸಮಾಧಾನಕ್ಕಾಗಿ ಮಾಡಿದಾಗ ಉಲ್ಲಾಸ ನೀಡ್ತದೆ ಖಂಡಿತ. ದುಡ್ಡಿಗಾಗಿ ನಾವು ಯಾವಾಗ ಬೆನ್ನತ್ತೇವೆ ಆಗ ನಮ್ಮ ಮಾನಸಿಕವಾಗಿ ಎಲ್ಲ ಕುಗ್ಗಿ ಹೋಗ್ತೇವೆ. ನಮ್ಮ ಕಲೆಯನ್ನು ನಾವು ಬಳಸಿಕೊಳ್ಬೇಕು ನಮ್ಮ ಮನಃಶಾಂತಿಗೆ, ನಮ್ಮ ಸಂತೋಷಕ್ಕಾಗಿ ನಾವು ಹಾಡಬೇಕು, ಇನ್ನೊಬ್ಬರ ಸಂತೋಷಕ್ಕಾಗಿ ಹಾಡಬೇಕು ಅಂತ ಇದ್ದಾಗ ಖಂಡಿತವಾಗಿ ಆ ಕಲೆಯಲ್ಲಿ ನಮಗೆ ಒಂದು ಉತ್ತಮ ಆರೋಗ್ಯ ಇರ್ತದೆ, ಅದರ ಉತ್ತಮ ಮಾನಸಿಕ ನೆಮ್ಮದಿ ಕೂಡ ಇರ್ತದೆ ಅಲ್ಲ ಮೇಡಮ್? ಖಂಡಿತ ಅಲ್ಲ ಮೇಡಮ್? ಅದೇ ಮೇಡಮ್ ತಾವು ಒಂದು ಸುಂದರವಾದ ಭಾವಗೀತೆಯನ್ನು ಒಂದೆರಡು ಸಾಲ ನಮಗಾಗಿ ಪ್ರಸ್ತುತಪಡಿಸ್ಬೇಕು. ನೀವು ನಿಮ್ಮ ಹಾಡು ನಾವು ಕೇಳಿದ್ದೀವಿ, ಅದರಿಂದ ಭಾವಗೀತೆಯನ್ನು ಒಂದು ಭಾವಗೀತೆ ನಮಗಾಗಿ. ಇದು ಕುವೆಂಪು ಅವರ ರಚನೆಯನ್ನೇ ಮತ್ತೊಂದು. ನಿಮ್ಮ ಇಷ್ಟದ ಹಾಡಿ, ನಿಮ್ಮ ಇಷ್ಟದ ಹಾಡು ಯಾವ್ದು ಒಟ್ಟಿನ? ದಾರಿ ತೋರೆ ನಗೆ ಗುರುವೇ, ದಾರಿ ತೋರೆ ನಗೆ, ದಾರಿ ತೋರೆ ನಗೆ ಗುರುವೇ, ದಾರಿ ತೋರೆ ನಗೆ. ಕವಲೊಡೆದ ಹಾದಿಗಳು ಕವಿದಿಹುದು ಕತ್ತಲೆಯೋ, ಕಿವಿಗೊಟ್ಟು ಕೇಳಿದರೆ ಕರೆವದನಿಲ್ಲ, ಕಣ್ಬಿಟ್ಟು ನೋಡಿದರೆ ಹೊಳೆವ ಸೊಡರಿಲ್ಲ. ದಾರಿ ತೋರೆ ನಗೆ, ದಾರಿ ತೋರೆ ನಗೆ ಗುರುವೇ, ದಾರಿ ತೋರೆ ನಗೆ. ತಿಮಿರವನು ಕುಡಿ ಕುಡಿದು ಮುಳುಗಿಹವು ಮೂರ್ಛೆಯಲಿ, ಬನ ಬಯಲು ಭುವಿ ಬಾನು ಹೊಳೆಕೆರೆಗಳೆಲ್ಲ, ಭೀಕರದ ಮೌನದಲ್ಲಿ ಬಗೆಹರಿಯುವುದಿಲ್ಲ. ದಾರಿ ತೋರೆ ನಗೆ, ದಾರಿ ತೋರೆ ನಗೆ ಗುರುವೇ, ದಾರಿ ತೋರೆ ನಗೆ ಗುರುವೇ. ಸೂಪರ್ ಮೇಡಮ್, ಸೂಪರ್. ಸುಂದರವಾದಂಥ ಒಂದು ಭಾವಗೀತೆ, ಅಪರೂಪದ ಹಾಡಿದ್ದು ನಿಜವಾಗಿ. ಖಂಡಿತ ಹೌದು, ಹೌದು ಮೇಡಮ್. ಅದೇ ರೀತಿ ಮೇಡಮ್, ತಮ್ಮ ಅಂದರೆ ಮೊದಲ ಕಾರ್ಯಕ್ರಮ, ನೀವು ಭಾಳ ಲೇಟಾಗಿ ಕಾರ್ಯಕ್ರಮ ನೀಡಿದ್ದೀರಿ. ಮೊದಲ ಕಾರ್ಯಕ್ರಮ ಎಲ್ಲಿ ನೀಡಿದ್ರಿ ಮೇಡಮ್? ಮೊದಲ ಕಾರ್ಯಕ್ರಮ ಅದು ಹೇಗಿತ್ತು, ಅದರ ಅನುಭವ? ನಾನು ಮೈಸೂರಿಗೆ, ನಾವು ಶಿವಮೊಗ್ಗದಿಂದ ಮೈಸೂರಿಗೆ, ಅಂದರೆ ನನ್ನ ಹಸ್ಬೆಂಡ್ ಅವ್ರಿಗೆ ಇಲ್ಲಿಗೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡ್ರು. ಅಂದ್ರೆ ನಮ್ಮ ಮಕ್ಕಳ ಓದಿನ ಸಲುವಾಗಿ ನಾವು ಇಲ್ಲಿ ಮೈಸೂರಿಗೆ ನಾವು ಬರ್ಬೇಕಾಯ್ತು. ಸೊ ಅವಾಗ ಮಡಿಕೇರಿ ನಾಗೇಂದ್ರ ಅವರ ಇದಕ್ಕೆ ನಾನು ಜಾಯಿನ್ ಆದೆ. ಅವಾಗ ಅವರು ನನಗೆ ಹಲವಾರು ಸಿಡಿಯಲ್ಲಿ ಕ್ಯಾಸೆಟ್ಸ್ ಅಲ್ಲೆಲ್ಲ ಹಾಡಿಸ್ಬಿಟ್ಟಿದ್ದಾರೆ ಅವರು ಅವ್ರ ನಿರ್ದೇಶನದಲ್ಲಿ. ಬಟ್ ಅವರ ಜೊತೆ ನನ್ನ ಮೊದಲ ಕಾರ್ಯಕ್ರಮ ಅವ್ರು ನನಗೆ ಇದು ಪೂತಿನ ಅವರ ಒಂದು ರಚನೆ, ಅವರ ಗೀತೆಗಳು ಮೇಲುಕೋಟೆಯಲ್ಲಿ ಫಸ್ಟ್ ಅಲ್ಲಿ ಪೂತಿನ ಅವರ ಒಂದು ಗೀತೆಗಳನ್ನ ಹಾಡೋ ಒಂದು ಅವಕಾಶ ಸಿಕ್ತು. ಅಲ್ಲಿ ಮೊದಲ ಬಾರಿಗೆ ಹೇಗಿತ್ತು ಮೇಡಮ್? ಯಾವ ಹಾಡದು? ಹಾಡಿದ್ದೀನಿ ಸುಮಾರು. ನನಗೆ ಯಾವ ಹಾಡು ಅನ್ನೋದು ಮರ್ತೋಗಿದೆ. ಬೇಡ ತಂದಿಲ್ಲ ಪೂತಿನ ಅವರ ಒಂದು ಸ್ವಲ್ಪ ಹಾಡು ಹಾಡಿದ್ರಿ, ಅಲ್ಲಿಂದ ಶುರುವಾಯ್ತು ನಿಮ್ಮ ಕಲಾ ಪಯಣ ಅಲ್ಲ ಮೇಡಮ್? ಅದರ ಸ್ಟೇಜ್ ಕಾರ್ಯಕ್ರಮಗಳು ಅಲ್ಲಿಂದ ಶುರುವಾದ್ದು, ಅದು ಮೊದಲ ಕಾರ್ಯಕ್ರಮ. ಮತ್ತೆ ನೀವು ಆಕಾಶವಾಣಿ ಕಲಾವಿದೆ ಆಗಿದ್ದು, ಅಂದ್ರೆ ಆಕಾಶವಾಣಿ ಪಯಣದ ಬಗ್ಗೆ ಒಂದೆರಡು ಮಾತು ಮೇಡಮ್. ಅದು ಯಾವಾಗ, ಯಾವ ಹಂತದಲ್ಲಿ ಆಯ್ತು ಮೇಡಮ್?
ಆ, ಅದು ಸುಮಾರು ಒಂದು 85ನೇ ಇಸ್ವಿಯಿಂದ ಆಯ್ತೇನೋ, ಹಾಂ 85-86ರಿಂದ. ಹಾಂ, ತೊಂದರೆ ಇಲ್ಲ. ಅಲ್ಲಿನ ಅನುಭವ ಹೇಗಿತ್ತು ಮೇಡಮ್, ಆಕಾಶವಾಣಿ ಅನುಭವ? ಅಲ್ಲಿ ಭದ್ರಾವತಿಯಲ್ಲಿ ತುಂಬಾ ಚೆನ್ನಾಗಿತ್ತು ಸರ್. ಅಲ್ಲಿ 3 ತಿಂಗಳಿಗೆ ಒಂದೊಂದು ಕಾರ್ಯಕ್ರಮಗಳು, ನಿಜವಾಗ್ಲೂ ಅದು ಮರೆಯಕ್ಕಾಗದೇ ಇರೋಂಥ ಒಂದು ಸಂದರ್ಭ. ಮತ್ತೆ ಶಿವಮೊಗ್ಗದಲ್ಲೇ ಇದ್ದಾಗ ನಾನು ಆ, ವೇಣುಗೋಪಾಲ್ ಅಂತ ಅವರು ಆಕಾಶವಾಣಿ ಆರ್ಟಿಸ್ಟ್, ನೀವು ಅವರನ್ನು ಕರೆದಿದ್ದೀರಿ ಹ್ಮ್ 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 ಹೌದು, ಕಲಾತರಂಗ ಕಾರ್ಯಕ್ರಮಕ್ಕೆ ಕರೆದು ಅವರನ್ನು. ಹೌದು ಹೌದು, ಅವ್ರು ಹೌದು. ಅವರ ನಿರ್ದೇಶನದಲ್ಲೂ ನಾನು ಅಂದ್ರೆ ಹಾಡ್ತಾ ಇದ್ದೆ. ಆಕಾಶವಾಣಿಯಲ್ಲಿ ಅವರು ಟ್ಯೂನ್ ಮಾಡಿಕೊಡ್ತಾ ಇದ್ರು, ಸೊ ಹಂಗಾಗಿ ಹಾ, ಅವ್ರ ರಾಗ ಸಂಯೋಜನೆಯಲ್ಲಿ ಹಾಡಿದ್ದೀನಿ. ಖಂಡಿತ ಖಂಡಿತ ಖಂಡಿತ. ಅವರ ಟ್ಯೂನಿಂಗ್ ನೀವು ಧ್ವನಿ ಆಗ್ತಿದ್ರಿ. ಹಾ, ಹೌದು ಹೌದು. ಅದು ಭದ್ರಾವತಿ ಆಕಾಶವಾಣಿ ಅಲ್ಲ ಮೇಡಮ್? ಭದ್ರಾವತಿ ಆಕಾಶವಾಣಿ. ನಾನು ಮೈಸೂರಿಗೆ ಬಂದ್ಮೇಲೆ ಇಲ್ಲಿಗೆ ನಾನು ಟ್ರಾನ್ಸ್ಫರ್ ಮಾಡಿಸ್ಕೊಂಡೆ ಅಲ್ಲಿಂದ. ಅಂದ್ರೆ ಮತ್ತೆ ನಂತರ ನೀವು ದೂರದರ್ಶನದಲ್ಲಿ ಕೂಡ ನೀವು ಭಾಗವಹಿಸಿದ್ರಿ, ಅದ್ರ ಬಗ್ಗೆ ಒಂದೆರಡು ಮಾತು. ಹಾ, ದೂರದರ್ಶನದಲ್ಲಿ HR ಲೀಲಾವತಿ ಅವರ ಸಂಗೀತ ನಿರ್ದೇಶನದಲ್ಲಿ ಅವರು ಹಾಡಿಸಿದ್ದಾರೆ. ಮತ್ತೆ ನನ್ನ ಸ್ಟೂಡೆಂಟ್ಸ್ನ ನಾನು ಕರ್ಕೊಂಡೋಗಿ ಅಲ್ಲಿ ಕಾರ್ಯಕ್ರಮಗಳು ನನ್ನ ನಿರ್ದೇಶನದಲ್ಲಿ ಹಾಡಿಸಿದ್ದೀನಿ. ಸುಮಾರು ಕಾರ್ಯಕ್ರಮಗಳಾಗಿದೆ, ಮಾಡಿಸಿರಿ ಅಲ್ಲೆಲ್ಲ. ಹೌದು ಹೌದು, ನೇತೃತ್ವದಲ್ಲಿ. ಹೌದು ಮೇಡಮ್. ಹೌದು. ಅದೇ ರೀತಿ ಮೇಡಮ್, ನಿಮ್ಮ ಈ ರಾಜ್ಯದೊಳಗಿನ ಕಾರ್ಯಕ್ರಮ ನೆನಪು ಮಾಡೋದಾದ್ರೆ ಯಾವುದೆಲ್ಲ ಕಾರ್ಯಕ್ರಮ ನೆನಪು ಮಾಡ್ಲಿಕ್ಕೆ ಇಷ್ಟಪಡ್ತೀರಿ ಮೇಡಮ್? ರಾಜ್ಯದೊಳಗಿನ ಕಾರ್ಯಕ್ರಮಗಳು ಬಹಳಷ್ಟು ಕಾರ್ಯಕ್ರಮ ಮಾಡಿರಿ, ಅದರಲ್ಲಿ ಯಾವುದೆಲ್ಲ? ಬಹಳಷ್ಟು. ನಾನು ಬಹಳಷ್ಟು ಕಾರ್ಯಕ್ರಮಗಳು, ಅದು ದಸರಾ ಕಾರ್ಯಕ್ರಮ ಆಗಿರಬಹುದು. ಹೌದು. ಹಾ, ಮತ್ತೆ ನಾನು ಇವಾಗ್ಲೂ ಮದುವೆ ಮನೆ ಕಾರ್ಯಕ್ರಮಗಳಿಗೆ ಅಂದ್ರೆ ಇದುವರೆಗೂ ಹಾಡ್ತಾ ಇದ್ದೆ. ಸುಮಾರು ಹಾಡಿದ್ದೀನಿ. ಖಂಡಿತ. ಅದೇ ರೀತಿ ಮೇಡಮ್, ನೀವು ಸುಗಮ ಸಂಗೀತ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಳ್ಳಲು ಕಾರಣ ಏನು ಮೇಡಮ್? ಸುಗಮ ಸಂಗೀತ ಕ್ಷೇತ್ರ ಅಂದ್ರೆ ಯಾವಾಗ ನಾನು ಆಕಾಶವಾಣಿಯಲ್ಲಿ ಹಾಡ್ಲಿಕ್ಕೆ ಶುರು ಮಾಡಿದೆ, ಅವಾಗ ನಾನು ಆ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡೆ. ಯಾಕಂದ್ರೆ ಕರ್ನಾಟಕ ಮ್ಯೂಸಿಕ್ಕೇ ಜಾಸ್ತಿ ಹಾಡ್ತಾ ಇದ್ರು. ಬಟ್ ನನಗೆ ಇಷ್ಟವಾಗ್ತಾ ಇತ್ತು ತುಂಬಾ ಒಂಥರ ಭಾವಗೀತೆಗಳನ್ನ ಹಾಡಬೇಕು, ಇನ್ನು ನಾನು ತುಂಬಾ ಕಲಿಬೇಕು ಅನ್ನೋದು. ಹಂಗಾಗಿ ನಾನು ಅದನ್ನೇ ಆಯ್ಕೆ ಮಾಡ್ಕೊಂಡೆ. ಸುಗಮ ಸಂಗೀತ, ನಾಡಿನ ಕವಿಗಳ ಗೀತೆಗೆ ರಾಗ ಹೌದು, ಖಂಡಿತ ಸಂಯೋಜನೆ ಮಾಡಿ ಹಾಡುವಂದ್ರೆ ಒಂದು ಖುಷಿ ಅದು ಅಲ್ಲ ಮೇಡಮ್? ಹೊಸ ಹೊಸ ಹಾಡುಗಳು. ಅಂದ್ರೆ ನಮ್ಮ ಮಣ್ಣಿನ ಸೊಗಡು ಇರ್ತದೆ. ಯಾವುದೇ ಭಾಷೆಯಲ್ಲಿ ಸುಗಮ ಸಂಗೀತ ಅನ್ನೋದಿಲ್ಲ, ಭಾವಗೀತೆಗಳಿಲ್ಲ, ಬೇರೆ ಭಾಷೆಯಲ್ಲಿ ಇಲ್ಲ. ಗಜಲ್ ಟೈಪ್ ಇದೆ, ಬಿಟ್ರೆ ಭಾವಗೀತೆ ಅಂತ ಎಲ್ಲೂ ಇಲ್ಲ, ಯಾವ ಭಾಷೆಯಲ್ಲಿ ಇಲ್ಲ. ನಮ್ದೇ ಒಂದು ಅಲ್ಲ ಮೇಡಮ್? ಖಂಡಿತ ಗ್ರೇಟ್, ನಿಜವಾಗಿತ್ತು ಒಂದು. ಅದೇ ಬಹಳಷ್ಟು ಕಾರ್ಯಕ್ರಮ ಅಂದ್ರೆ ನಿಮ್ಮ ಕಾರ್ಯಕ್ರಮದಲ್ಲಿ ಯಾವ ರೀತಿಯ ಕಾರ್ಯಕ್ರಮ ಅಂದ್ರೆ ಸುಗಮ ಸಂಗೀತ ಗೀತೆಗಳದ್ದು ಕಾರ್ಯಕ್ರಮ, ಮತ್ತೆ ಬೇರೆ ಯಾವ? ನಾನು ವಚನಗಳನ್ನು ಹಾಡಿದ್ದೀನಿ, ದೇವರ ನಾಮಗಳನ್ನೆಲ್ಲ ಹಾಡಿದ್ದೀನಿ, ಭಜನ್ಸ್ ಹಾಡಿದ್ದೀನಿ, ಜನಪದ ಸೇರಿಸಿ ಎಲ್ಲವೂ ಹಾಡಿದ್ದೀನಿ. ಅವೆಲ್ಲ ಒಟ್ಟು ಮಿಕ್ಸ್, ಒಟ್ಟಿಗೆ ಅಲ್ಲ ಮೇಡಮ್? ಸಮ್ಮಿಶ್ರಣ, ಎಲ್ಲದರ ಒಟ್ಟಿಗೆ ಪಾಕ ರುಚಿಯಾಗಿ ಬಡಿಸಬೇಕಲ್ಲ ಅಲ್ಲ ಮೇಡಮ್ ಕಲಾಭಿಮಾನಿಗಳಿಗೆ, ಅಲ್ವಾ? ಯಾವ್ದು ಒಂದೇ ಕೊಟ್ಟರೆ ಅವರಿಗೆ ಅದು ಸರಿಯಾಗೋದಿಲ್ಲ. ಖಂಡಿತ ಇಲ್ಲ, ಕೆಲವು ಕಡೆ ವಚನ ಗಾಯನವನ್ನ ಕೇಳಿದ್ದಾರೆ. ಹೌದು ಹೌದು. ಹಾ, ನನ್ನ ಸಂಗೀತ ನಿರ್ದೇಶನದಲ್ಲಿ ಒಂದು ಸಿಡಿನೂ ಆಗಿದೆ. ಅಂದ್ರೆ ಬೆಂಗಳೂರಿನವರೇ, ಕನಕ ಪುರಂದರ ಸಮಿತಿಯವರು ಅದನ್ನು ಒಂದು ವಚನವನ್ನ ಮಾಡಿಸಿದ್ದಾರೆ. ದೇವರದಾಸಿಮಯ್ಯ ಅವರ ವಚನವನ್ನ ನಾನು ನನ್ನ ಸಂಗೀತ ನಿರ್ದೇಶನದಲ್ಲಿ ಮಾಡಿದ್ದೇನೆ. ಅದೊಂದು ವಚನ ಒಂದೆರಡು ಲೈನ್ ಹಾಡಿ ಮೇಡಮ್. ವಚನ ಅವಳು ಕೇಳಲಿಕ್ಕೆ ಅಪರೂಪ ನಮಗೆ ಸಿಗೋದು. ಸರ್, ಒಂದೆರಡು ಸಾಲು ಮೇಡಮ್. ವಚನ ನಾನು ಬೇರೆ ಹಾಡ್ತೀನಿ. ಆಯ್ತಾಯ್ತು, ತೊಂದ್ರೆ ಅದೇ ಬೇಕು ಅಂತಿಲ್ಲ, ಬೇರೆ ಒಂದೆರಡು ವಚನ ಹಾಡಿ ಮೇಡಮ್. ಎತ್ತಣ ಮಾಮರ ಎತ್ತಣ ಕೋಗಿಲೆ, ಎತ್ತಣ ಮಾಮರ ಎತ್ತಣ ಕೋಗಿಲೆ, ಎತ್ತಣಿಂದೆತ್ತ ಸಂಬಂಧವಯ್ಯ, ಎತ್ತಣ ಮಾಮರ ಎತ್ತಣ ಕೋಗಿಲೆ, ಎತ್ತಣಿಂದೆತ್ತ ಸಂಬಂಧವಯ್ಯ,
ಎತ್ತಣ ಮಾಮರ ಎತ್ತಣ ಕೋಗಿಲೆ. ಬೆಟ್ಟದ ನೆಲ್ಲಿಕಾಯಿ ಬೆಟ್ಟದ ನೆಲ್ಲಿಕಾಯಿ ಸಮುದ್ರದೊಳಗಣ ಉಪ್ಪು. ಬೆಟ್ಟದ ನೆಲ್ಲಿಕಾಯಿ ಸಮುದ್ರದೊಳಗಣ ಉಪ್ಪು. ಎತ್ತಣಿಂದೆತ್ತ ಸಂಬಂಧವಯ್ಯ ಎತ್ತಣ ಮಾಮರ ಎತ್ತಣ ಕೋಗಿಲೆ. ಎತ್ತಣಿಂದೆತ್ತ ಸಂಬಂಧವಯ್ಯ ಎತ್ತಣ ಮಾಮರ ಎತ್ತಣ ಕೋಗಿಲೆ. ಗುಹೇಶ್ವರ ಲಿಂಗಕ್ಕೆ ಗುಹೇಶ್ವರ ಲಿಂಗಕ್ಕೆ ಎನಗೆ ಗುಹೇಶ್ವರ ಲಿಂಗಕ್ಕೆ ಎನಗೆ ಎತ್ತಣಿಂದೆತ್ತ ಸಂಬಂಧವಯ್ಯ ಎತ್ತಣ ಮಾಮರ ಎತ್ತಣ ಕೋಗಿಲೆ. ಎತ್ತಣಿಂದೆತ್ತ ಸಂಬಂಧವಯ್ಯ ಎತ್ತಣ ಮಾಮರ ಎತ್ತಣ ಮಾಮರ ಎತ್ತಣ ಮಾಮರ ಎತ್ತಣ ಕೋಗಿಲೆ. ಸೂಪರ್ ಮೇಡಮ್, ಸೂಪರ್. ಭಾಳ ಖುಷಿ ಆಯಿತು ವಚನ ಕೇಳಿ, ಭಾಳ ಖುಷಿ ಆಯಿತು. ಅದೇ ರೀತಿ ಮೇಡಮ್, ನಮ್ಮ ಈ ಕಲಾಂತರಂಗ ಕಾರ್ಯಕ್ರಮದಲ್ಲಿ ಪುಟ್ಟ ವಿರಾಮ ತೆಗೆದು ತದನಂತರ ಕಾರ್ಯಕ್ರಮವನ್ನು ಮುಂದುವರಿಸೋಣ ಮೇಡಮ್. ಆಗಲಿ. ಓಕೆ ಓಕೆ ಮೇಡಮ್. ಆತ್ಮೀಯ ವೀಕ್ಷಕರೇ, ಕಲಾಂತರಂಗ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮದ ನಂತರ ನಿಮ್ಮ ಭೇಟಿ ಆಗ್ತೇವೆ. ನೋಡ್ತಾ ಇರಿ ಕಲಾಂತರಂಗ ಕಾರ್ಯಕ್ರಮ. ಆತ್ಮೀಯ ವೀಕ್ಷಕರಿಗೆ ಮತ್ತೊಮ್ಮೆ ಕಲಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ನಮ್ಮೊಂದಿಗಿದ್ದಾರೆ ನಮ್ಮ ನಾಡಿನ ಖ್ಯಾತ ಗಾಯಕಿ, ವಿದುಷಿ ಇಂದ್ರಾಣಿ ಅನಂತರಾಮ್ ಅವರು. ಅವ್ರನ್ನ ಮತ್ತೊಮ್ಮೆ ಮಾತಾಡಿಸೋಣ, ಅವರ ಮನದ ವಿಷಯವನ್ನು ಮತ್ತಷ್ಟು ತಿಳಿಯೋಣ. ಅವರಿಗೆ ಮತ್ತೊಮ್ಮೆ ಕಲಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಮೇಡಮ್, ನಿಮಗೆ ಕಲಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್. ನಮಸ್ತೆ. ನಮಸ್ತೆ ಮೇಡಮ್, ನಮಸ್ತೆ. ಯಾವುದೇ ಒಂದು ಕಲಾವಿದರಿಗೆ ಸಪೋರ್ಟ್, ಬೆಂಬಲ ಬೇಕು. ತಂದೆ ತಾಯಿಯವರ ಬೆಂಬಲ ಬೇಕು. ತದನಂತರ ಮಹಿಳೆ ಆಗಿದ್ರೆ, ಹುಡುಗಿ ಆಗಿದ್ರೆ, ಮದುವೆ ಆದ ನಂತರ ಅವರ ಗಂಡನ ಮನೆಯವರ ಬೆಂಬಲ ಬೇಕು, ಗಂಡನ ಬೆಂಬಲ ಬೇಕು. ನಿಮ್ಮ ಪಾಲಿಗೆ ಅಂದರೆ ನಿಮ್ಮ ಯಜಮಾನರ ಮತ್ತು ನಿಮ್ಮ ಮಕ್ಕಳ ಬೆಂಬಲ ಹೇಗಿದೆ ಮೇಡಮ್ ನಿಮ್ಮ ಕಲಾ ಜೀವನಕ್ಕೆ? ನನ್ನ ಯಜಮಾನರು ತುಂಬಾ ಸಪೋರ್ಟ್ ಮಾಡ್ತಾ ಇರೋದ್ರಿಂದನೇ ನಾವೊಂದು ಈ ಒಂದು ಮಟ್ಟಕ್ಕೆ ಬಂದಿರೋದು. ಖಂಡಿತವಾಗ್ಲು. ಯಾಕೆಂದ್ರೆ ಅವರು ಎಷ್ಟು ನನಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ ಅಂದ್ರೆ, ಮೊದಲಿಂದನು ನನ್ಗೆ ಶಾಸ್ತ್ರೀಯ ಸಂಗೀತವನ್ನ ಕಲಿಯಕ್ಕೆ ಹೋಗುವಂತ ಕಳಿಸಿದ್ದವರು. ಆವಾಗ ನಾವು ತುಂಬಾ ಜಾಯಿಂಟ್ ಫ್ಯಾಮಿಲಿ, ನಮ್ಮ ಅತ್ತೆ ಮನೆಯಲ್ಲಿ ಇದ್ವಲ್ಲ, ಅವಾಗ ಅಲ್ಲಿಂದ ಶುರುವಾಯ್ತು ನಂದು. ಬಟ್ ನನ್ಗೆ ನನ್ನ ಮಕ್ಕಳು ಕೂಡ ಅಷ್ಟೇ ಸಪೋರ್ಟ್ ಮಾಡ್ತಾರೆ. ಎಷ್ಟು ಜನ ಮಕ್ಕಳು ಮೇಡಮ್ ನಿಮಗೆ? ಎಷ್ಟು ಜನ ಮಕ್ಕಳು? ನನಗೆ ಇಬ್ರು ಗಂಡು ಮಕ್ಕಳು. ಏನ್ ಮಾಡ್ಕೊಂಡಿದ್ದಾರೆ ಮೇಡಮ್? ಅವರು ಒಳ್ಳೆ ಕಂಪನಿಗಳಲ್ಲಿ ಇಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಬೆಂಗಳೂರಲ್ಲಿ. ಹೌದು. ನಾವು ಮೈಸೂರಿನಲ್ಲಿ ಇದ್ದೀವಿ. ನನ್ನ ಮಕ್ಕಳು ಇಬ್ರು ಬೆಂಗಳೂರಿನಲ್ಲಿದ್ದಾರೆ. ಹಾಗೆ ಹತ್ರ ಮೈಸೂರು ಬೆಂಗಳೂರು ಹೈವೇ ಮಾಡಿದಾರಲ್ಲ, ಹೋಗ್ಲಿಕ್ಕೆ ಬರ್ಲಿಕ್ಕೆ. ಹೌದು, ಖಂಡಿತ. ಈಗ 2 hours ಅಲ್ಲಿ ಬಂದ್ಬಿಡ್ಬೋದು, ಹೋಗ್ಬೋದು. ಖಂಡಿತ. ಮಕ್ಕಳಲ್ಲಿ ಯಾರು ಹಾಡುಗಾರರು ಇದ್ದಾರೆ ಮೇಡಮ್? ಯಾರು ಸಂಗೀತ ಇದ್ದಾರೆ? ನಿಮ್ಮ ಯಜಮಾನರಿಗೆ ಸಂಗೀತ ಆಸಕ್ತಿ ಇದೆ? ಆದ್ರೆ ಸಂಗೀತ ಇಲ್ಲ, ಆಸಕ್ತಿ ಇದೆ. ಮತ್ತೆ ಅವರು ಮೃದಂಗವನ್ನ ಕಲ್ತಿದ್ದಾರೆ. ಅದೇ ನಮ್ಮ ಗುರುಗಳಾದ BR ಶ್ರೀಧರ್ ಅವರ ಹತ್ರನೇ ಸ್ವಲ್ಪ ಕಲ್ತಿದ್ದಾರೆ ಅವರ. ಬಟ್ ಅವ್ರು ಮುಂದುವರಿಸ್ಲಿಲ್ಲ. ಅವ್ರಿಗೆ ಸ್ವಲ್ಪ ಅನಾರೋಗ್ಯ ಕಾರಣದಿಂದ ಮುಂದುವರಿಸ್ಲಿಲ್ಲ ಅಷ್ಟೇ. ಹೌದು. ಅದೇ ಸಪೋರ್ಟ್ ನನಗ್ ಮಾಡಿದ್ರು. ತುಂಬಾ ಕಾರ್ಯಕ್ರಮಗಳಿಗೆ ಎಲ್ಲ ತುಂಬಾ ಪ್ರೋತ್ಸಾಹ ಕೊಟ್ಟು ಕಳಿಸ್ತಾರೆ. ಈಗ್ಲೂ ಕಳಿಸ್ತಾ ಇದ್ದಾರೆ.
ಹಾ ಅದೇ ರೀತಿ ಮತ್ತೆ ಹೊರ ರಾಜ್ಯದ ಕಾರ್ಯಕ್ರಮಗಳು ಹೇಳುವುದಾದ್ರೆ ನೆನಪು ಈಗ ಹೊರ ರಾಜ್ಯದಲ್ಲಿ ಅಂದ್ರೆ ಅದೇ ಹೇಳ್ತೀನಿ. ನಾನು ಬ್ರಹ್ಮಕುಮಾರಿ ಸಮಾಜಕ್ಕೆ ಹೋಗಿ ಬರ್ತಿದ್ದೆ. ಅಲ್ಲಿ ನನಗೆ ಇನ್ವೈಟ್ ಮಾಡಿದ್ರು. ಅಲ್ಲಿ ಲಕ್ಷ್ಮೀಜಿಯವರು ಅಲ್ಲಿ ಪ್ರಧಾನವಾದ ಮಾತೆಯವರು, ಅವರು ನನಗೆ ಮೌಂಟ್ ಅಬು ಅಲ್ಲಿಗೆ ನಮ್ಮನ್ನ ಕರ್ಕೊಂಡು ಹೋಗಿದ್ರು. ಅಲ್ಲಿ ಕಾರ್ಯಕ್ರಮಗಳನ್ನ ಕೊಡಿಸಿದ್ದಾರೆ. ಅಲ್ಲಿ ಸುಮಾರು ಸತಿ ನಾನು ಬ್ರಹ್ಮಕುಮಾರಿ ಸಮಾಜದಲ್ಲಿ ಹಾಡ್ತಾ ಇದ್ದೇನೆ. ಈಗಲೂ ಕರೀತಾರೆ, ಹಾಡ್ತೀನಿ. ಬಟ್ ಮೌಂಟ್ ಅಬುಗೆ ನನ್ನನ್ನು ಕರ್ಕೊಂಡು ಹೋಗಿದ್ರು. ಅಲ್ಲಿ ಪೇಟ್ರಿಯಾಟಿಕ್ ಸಾಂಗ್ಸ್ನ ಹಾಡಬೇಕು ಅಂತ ಹೇಳಿ ಕರ್ಕೊಂಡು ಹೋಗಿದ್ರು ನನಗೆ. ಅಲ್ಲಿ ಬೇರೆ ಬೇರೆ ರಾಜ್ಯಗಳಿಂದ ಎಲ್ಲ ಬರ್ತಾರೆ, ಅದರಿಂದ ನೀವು ಅವ್ರ ಮುಂದೆ ಹಾಡ್ಬೇಕಾಗತ್ತೆ ಅಂತ ಹೇಳಿ ನನಗೆ ಅಲ್ಲಿ ಕರ್ಕೊಂಡು ಹೋಗಿದ್ರು. ಅಲ್ಲಿ ತುಂಬಾ ಜನ ತುಂಬಾ ಖುಷಿ ಪಟ್ರು. ಅಲ್ಲಿ ಒಂದು ಎಷ್ಟು ಚೆನ್ನಾಗಿದೆ ಅಂದ್ರೆ ಅದಕ್ಕೆ ನನಗೆ ವರ್ಣಿಸಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಸುತ್ತಮುತ್ತ ಎಲ್ಲ ಕರ್ಕೊಂಡೋಗಿ ಎಲ್ಲ ತೋರಿಸಿದ್ರು. ಬಟ್ ಅಲ್ಲಿ ಸುಮಾರು ಕಾರ್ಯಕ್ರಮಗಳನ್ನ 3 ದಿನ 4 ದಿನ ಕಂಟಿನ್ಯೂಸ್ ಆಗಿ ಕಾರ್ಯಕ್ರಮ ಕೊಟ್ಟಿದ್ದೀವಿ ಮೌಂಟ್ ಅಬುನಲ್ಲಿ. 3 ದಿನ ಅಲ್ಲಿ ಕಂಟಿನ್ಯೂಸ್ ಒಂದೇ ಕಡೆ? ಹೌದು ಹೌದು, ಒಂದೇ ಕಡೆ ಅಂದ್ರೆ ಅಲ್ಲಿ ಬೇರೆ ಬೇರೆ ಸ್ಟೇಜಸ್ ಇರುತ್ತೆ. ಅಲ್ಲಿ ಒಂದೊಂದ್ ಕಡೆ ಒಂದೊಂದು ಸಭಾಂಗಣಗಳಿದೆ. ಅಲ್ಲಿ ಪ್ರತಿಯೊಂದು ಕಡೆನೂ ನನಗೆ ಕಾರ್ಯಕ್ರಮಗಳನ್ನ. ಅಲ್ಲಿ ಯಾವ ತರದ ಗೀತೆಗಳು ಹಾಡ್ತಾರೆ ಅಲ್ಲಿ? ಅಲ್ಲಿ ಎಲ್ಲ ಪೇಟ್ರಿಯಾಟಿಕ್ ಸಾಂಗ್ಸ್ನೇ. ಮತ್ತೆ ಅವ್ರಿಗೆ ಅಲ್ಲಿ ನಾವು ಈಶ್ವರನ್ ಮೇಲೆ ಮತ್ತೆ ಹಾಗೆ ಕೃಷ್ಣನ್ ಮೇಲೆ ಜಾಸ್ತಿ ಹಾಡ್ಬೇಕು ಅಲ್ಲಿ. ಕೃಷ್ಣ ಮತ್ತೆ ಈಶ್ವರನ ಮೇಲೆ? ಹೌದು, ಜಾಸ್ತಿ ಈಶ್ವರನ್ ಮೇಲೆ ಹಾಡ್ಬೇಕು. ಅಲ್ಲಿ ತುಂಬಾ ಕಾರ್ಯಕ್ರಮಗಳನ್ನ ಕೊಟ್ಟಿದ್ದೀನಿ. ಮತ್ತೆ ಅಲ್ಲಿ ನನಗೆ ಅಲ್ಲಿ ಟಿವಿ ಸ್ಟೇಷನ್ಗೆ ಕರ್ಕೊಂಡು ಹೋಗಿ ಅವರು ಮೌಂಟ್ ಅಬುನಲ್ಲಿ ಅಲ್ಲಿ ಕೂಡ ಹಾಡ್ಸಿದ್ರು. ಅಲ್ಲೂ ಹಾಡ್ಸಿದ್ರು ನಿಮ್ಮ? ಹೌದು ಹೌದು. ಅದೇ ಅದೊಂದು ನಿಜವಾಗಿ ಮೆಚ್ಚಬೇಕಲ್ಲ ಮೇಡಮ್. ಒಂದು ಕಡೆ ಹೋದಾಗ ಅಲ್ಲಿಂದ ಮತ್ತೆ ಪುನಃ ಕರೆದು ಹಾಡ್ಸು ಅಂದ್ರೆ ಹೌದು, ನಿಜವಾಗಿ ಹೊರ ರಾಜ್ಯ ಬೇರೆ, ನಮ್ಮ ರಾಜ್ಯ ಖಂಡಿತ. ಹೌದು, ಖಂಡಿತ ಖಂಡಿತ. ಅದೇ ರೀತಿ ಮೇಡಮ್, ನೀವು ನಾಡಿನಾದ್ಯಂತ ಬಹಳಷ್ಟು ಕಾರ್ಯಕ್ರಮ, ನಮ್ಮ ಹೊರ ರಾಜ್ಯಗಳಲ್ಲಿ ಬಹಳಷ್ಟು ಕಾರ್ಯಕ್ರಮ ನೀಡಿದಿರಿ, ಕಾರ್ಯಕ್ರಮ ನೀಡಿದಿರಿ. ತದನಂತರ ನೀವು ನಿಮ್ಮ ಕಲೆಯನ್ನು ನಿಮ್ಮಲ್ಲೇ ಇರದೆ ನೀವು ವಿದ್ಯಾರ್ಥಿಗಳಿಗೆ ಕೂಡ ನೀಡುವಂತ ಉದ್ದೇಶ ಮಾಡಿ ಶ್ರೀ ಗುರು ಸಂಗೀತ ಸಂಸ್ಥೆ ಅಂತ ಮಾಡ್ತೀರಿ. ಶ್ರೀ ಗುರು ಸಂಗೀತ ಕೇಂದ್ರವು ಆಮೇಲೆ ನಾನು ಸ್ಥಾಪನೆ ಮಾಡ್ಕೊಂಡಿದ್ದು. ಅದಕ್ಕೂ ಮುಂಚೆ ಮಡಿಕೇರಿ ನಾಗೇಂದ್ರ ಅವರು ಸ್ಥಾಪನೆ ಮಾಡಿದ್ದ ಗುರುಕೃಪಾ ಸಂಗೀತ ಕೇಂದ್ರದಲ್ಲಿ ನಾನು ಕ್ಲಾಸಸ್ ಮಾಡ್ತಾ ಇದ್ದೆ. ಮಡಿಕೇರಿಯಲ್ಲಿ? ಮಡಿಕೇರಿ ಅಲ್ಲಲ್ಲ, ಮಡಿಕೇರಿ ನಾಗೇಂದ್ರ, ನೀವು ಕೇಳಿರ್ಬೋದು. ಅವ್ರು ಒಳ್ಳೆ ಅವರು ಒಳ್ಳೆ ಸಿಂಗರ್. ಆದ್ರೆ ಪಾಪ ಅವರು ಇವಾಗ ಇಲ್ಲ. ಸೊ ಅವರ ಒಂದು ಸಂಸ್ಥೆಯಲ್ಲಿ ನಾನು ಸುಮಾರು ವರ್ಷ ಸಂಗೀತ ಕಲಿಸಿಕೊಡ್ತಾ ಇದ್ರಿ? ಹೌದು ಹೌದು. ಆಮೇಲೆ ಅವರು ಕಾರಣಾಂತರದಿಂದ ಅವರ ಫ್ಯಾಮಿಲಿ ಎಲ್ಲ ಬ್ಯಾಂಗ್ಳೂರಿಗೆ ಶಿಫ್ಟ್ ಆಗ್ಬಿಟ್ರು. ನಾವು ಮೈಸೂರಿನಲ್ಲಿ ನಾನು ಶ್ರೀ ಗುರು ಸಂಗೀತ ಕೇಂದ್ರ ಅಂತ ನಾನು ಒಂದು ಸ್ಥಾಪನೆ ಮಾಡ್ಕೊಂಡು ಶುರು ಮಾಡಿದ್ರಿ. ಹೌದು. ನೀವು ಎಷ್ಟು ವಿದ್ಯಾರ್ಥಿಗಳಿದ್ದಾರೆ ಮೇಡಮ್ ಈಗ ನಿಮ್ಗೆ? ನನಗೆ ಇವಾಗ ಆಲ್ಮೋಸ್ಟ್ ಆನ್ಲೈನ್ ಕ್ಲಾಸಸ್ ಜಾಸ್ತಿ ನನಗೆ. ಅಂದ್ರೆ ಬೇರೆ ಬೇರೆ ನನಗೆ ಅಬ್ರಾಡ್ ಅಲ್ಲಿ ಸ್ಟೂಡೆಂಟ್ಸ್ ಇದ್ದಾರೆ. ದುಬೈ, ಜರ್ಮನಿ, ಹಂಗೆ ಅಮೇರಿಕಾ, ಈ ತರ ಇದ್ದಾರೆ. ನಿಮ್ಗೆ ಹೇಗೆ ಅನಿಸ್ತದೆ ಮೇಡಮ್ ಸಂಗೀತ ಶಿಕ್ಷಕಿಯಾಗಿ? ಖುಷಿ ಆಗ್ತದೆ ಮೇಡಮ್? ಅಂದ್ರೆ ಒಂಥರ ಖಂಡಿತ. ಈಗ ನಾನು ಒಂಥರ ಸ್ಟೂಡೆಂಟ್ಸ್ನ ಎಲ್ಲರನ್ನೂ ಒಂಥರ ನಾನೇನೋ ನನ್ನ ಗುರು ಒಂದು ಇದ್ರಲ್ಲಿ ನಾನು ನೋಡೋದಿಲ್ಲ. ಅವ್ರನ್ನ ಒಂದು ನನ್ನ ಸ್ನೇಹಿತೆಯರ ತರನೇ ನಾನು ಅವ್ರನ್ನ ಕಾಣ್ತೇನೆ. ಹಾಗಾಗಿ ಅವ್ರಿಗೆಲ್ಲ ಖುಷಿ ಆಗತ್ತೆ. ಹಾಗಾಗಿ ಚೆನ್ನಾಗಿ ಕಲಿತಾರೆ, ಹಾಡ್ತಾರೆ. ಹೇಳಿ. ಮಡಿಕೇರಿ ನಾಗೇಂದ್ರ ಅವರ ಸಂಸ್ಥೆಯಲ್ಲಿ ಶ್ರೀ ಗುರುಕೃಪಾ ಸಂಗೀತ ಕೇಂದ್ರದಲ್ಲಿ ಮಾಡುವಾಗ ಸಂಗೀತ ರವೀಂದ್ರನಾಥ್ ಅಂತ ಅವಳು ಈಗ ಫಿಲ್ಮ್ಗೆಲ್ಲ ಹಾಡಿದಾಳೆ. ಅವಳು ನನ್ನ ಶಿಷ್ಯ. ತೂಗು ಮಂಚದಲ್ಲಿ ಕೂತು ಅವಳು ಹಾಡಿದಾಳೆ ಫಿಲ್ಮಲ್ಲಿ, ಫಿಲ್ಮ್ ಸಾಂಗ್. ಹೌದು. ಅದೇ ರೀತಿ ಮೇಡಮ್, ತಾವು ಶಾಲೆಗಳಲ್ಲಿ ಹೋಗಿ ಪಠ್ಯಕೃತಿಗಳ ಬಗ್ಗೆ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ರೆ, ಬಹಳಷ್ಟು ಕಾರ್ಯಕ್ರಮ, ಅದ್ರ ಬಗ್ಗೆ ಸ್ವಲ್ಪ ವಿಸ್ತಾರ. ಹೌದು ಹೌದು. ಅಂದ್ರೆ JSS ಸುತ್ತೂರಿನಲ್ಲಿ ನನಗೆ ಅಲ್ಲಿ ಟೀಚರ್ಸ್ಗೆ ನನಗೆ ವಚನಗಳನ್ನ ಹೇಳ್ಕೊಡ್ಲಿಕ್ಕೆ ಶಾಲೆಗಳಲ್ಲಿ ಕರೀತಾ ಇದ್ರು. ಅಲ್ಲಿಯ ಇದಕ್ಕೆ ಸುತ್ತೂರು ಇದರಲ್ಲಿ ಸಂಸ್ಥಾನದಲ್ಲಿ. ಅಲ್ಲಿ ಹೋಗಿ ನಾನು ಸುಮಾರು ಒಂದು 2-3 ವರ್ಷ ಅಲ್ಲಿ ವಚನಗಳನ್ನ ಟೀಚ್ ಮಾಡಿದೆ.
ಮಾಡಿದ್ದೀರಿ ಹೆಚ್ಚು. ಅದು ಯಾವ ಥರದ್ದು ಮೇಡಮ್? ಅಂದರೆ ಪಾಠ ಪುಸ್ತಕದಲ್ಲಿ ಬರುವಂಥ ಹಾಡುಗಳನ್ನು ತೆಗೆದು ಮಾಡುವಂಥದ್ದು ಯಾವ ಥರ, ಅದ್ರ ಬಗ್ಗೆ ಹೇಳ್ತೀವಿ? ಹಾ ಇಲ್ಲ, ನನಗೆ ಬರ್ತಕ್ಕಂತ ಅಂದ್ರೆ ಅಲ್ಲಿ ಅವರ ಸಂಸ್ಥೆಯಲ್ಲಿ ಈಗ JSS ಇದಿರುತ್ತಲ್ಲ ಸ್ಕೂಲಲ್ಲಿ, ಆ ಟೀಚರ್ಸೇ ನನ್ನ ಹತ್ರ ಬಂದು ಕಲ್ತ್ಕೊಂಡು ಅವರ ಶಿಷ್ಯರಿಗೆ ಅವ್ರು ಹೇಳ್ಕೊಡೋ ಹಂಗಿರ್ಬೇಕು. ನಿಮ್ಮ ಹತ್ರ ಟೀಚರ್ಸ್ ಬಂದು ಕಲಿತಿದ್ರು, ಮಕ್ಕಳಿಗೆ ಹೇಳಿ ಕೊಡ್ತಿದ್ರು? ಹೌದು ಹೌದು. ಪಠ್ಯದಲ್ಲಿರುವಂತಹ ಗೀತೆಗಳನ್ನ ಅಲ್ಲ ಮೇಡಮ್? ಹಾ, ಈಗ ಪಠ್ಯದಲ್ಲಿರುವಂತ ಗೀತೆಗಳನ್ನ ಈಗ ಚಿಕ್ಕ ಮಕ್ಕಳಿಗೆ ನಾನು ಮಾಡ್ತೇನೆ. ಹಾ, ಮಾಡ್ತೀರಿ. ಹಾ, ಮಕ್ಕಳಿಗೆ ಬೇಗ ರಾಗಬದ್ಧಲ್ಲಿ ಹಾಡಿದಾಗ ಬೇಗ ತಲೆಗೆ ಹೋಗ್ತದೆ, ಬಾಯಿಪಾಠ ಬೇಗ ಬರ್ತದೆ, ಬೈ ಹಾರ್ಟ್ ಆಗ್ತದೆ, ಸುಲಭ ಆಗ್ತದೆ ಅಲ್ಲ ಮೇಡಮ್, ಕಲೀಲಿಕ್ಕೆ ಸುಲಭ. ಖಂಡಿತ. ಹೌದು ಹೌದು. ಅದು ಹೇಗೆ ಅನ್ಸ್ತದೆ ಮೇಡಮ್ ಮಕ್ಕಳಿಗೆ ಒಂದು ಹೇಳಿಕೊಡೋ ದೊಡ್ಡ ಸಾಹಸ ಅದು ನಿಜವಾಗಿ? ಹಾ, ಇಲ್ಲ, ಕೂರ್ತಾರೆ ಚಿಕ್ಕ ಮಕ್ಕಳು. ಒಂಥರ ನಾನು ಮಕ್ಕಳಿಗೆ ಹೇಳ್ಕೊಡೋಂತ ಹಾಡುಗಳನ್ನೆಲ್ಲ ನಾನು ಒಂದಷ್ಟು ಗಣಪತಿಯ ಒಂದು ಟ್ಯೂನ್ ಮಾಡಿದ್ದೀನಿ. ಸೊ ಅದು ಪುಟ್ ಮಕ್ಕಳಿಗೆಲ್ಲ ಹೇಳ್ಕೊಡುವಂತ ಹಾಡುಗಳಲ್ವಾ, ಹಾಗಾಗಿ ಅಂತದನ್ನ ಕಲಿತಾರೆ. ಅದೊಂದು ಈಗ ಅದನ್ನ ಈಗ ಅದು ಹೇಗಂದ್ರೆ, ಬಾರೋ 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 ಗಣಪ ನಮಿಸುವೆ ನಿನಗೆ ಬಾರಯ್ಯ ಗಣಪ ಅಂತ ಒಂಥರ ಮಕ್ಕಳಿಗೆ ಹೇಳ್ಕೊಡೋ ಅಂತಾರೆ ಅದು. ಹೌದು ಹೌದು, ಖಂಡಿತ ಖಂಡಿತ. ಅಂದ್ರೆ ಒಂಥರ ಖುಷಿ ಅನ್ಸ್ತದೆ ಮಕ್ಕಳೊಟ್ಟಿಗೆ ಬೆರೆಯುವುದು, ಮಕ್ಕಳೊಟ್ಟಿಗೆ ಇದು ಮಾಡೋದು, ಒಂಥರ ಅವರೊಟ್ಟಿಗೆ ನಾವು ಕಲ್ತಾಗ್ತದೆ. ಒಂದು ಈಗ ಹೊಸತನ ಮಕ್ಕಳಿಗೆ ಹೊಸ ಹಾಡು ಮಾಡಿದ್ರೆ, ಹೊಸ ಹಾಡು ಬಂತಲ್ಲ ಒಂದು ಅಲ್ವಾ? ಹೌದು, ಖಂಡಿತ. ದೊಡ್ಡವರಿಗೆ ಹೊಸ ಹಾಡು ಬೇಕಂತಿಲ್ಲ, ಹಳೆ ಹಾಡನ್ನೇ ಹಾಡ್ತಾ ಇರ್ತಾರೆ ಅವರು. ಖಂಡಿತ. ಈಗ ಪಠ್ಯ ಪುಸ್ತಕದಲ್ಲಿ ಇರ್ತವೆ, ಈಗ ಕೆಲವು ಚಿಕ್ಕ ಮಕ್ಕಳದೇ ಒಂದು ಕೆಲವು ಪದ್ಯಗಳನ್ನು ಕೊಟ್ಟಿರ್ತಾರೆ. ಮೊಲದ ಮರಿ ಆಡಬಾರೆ, ಚಿಪ್ಪಕ್ಕೆ 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 ನೆಗೆದು ಬಾರೆ, ಈ ತರ ಸಾಂಗ್ ಎಲ್ಲ. ಖಂಡಿತ ಮೇಡಮ್, ಖಂಡಿತ. ಬಹಳ ಖುಷಿ ಆಗ್ತದೆ ಕೇಳಲಿ ಕೂಡ. ಅದೇ ಅದೇ ರೀತಿ ಕ್ಯಾಸೆಟ್ ನಲ್ಲಿ ಬಹಳಷ್ಟು ಹಾಡಿದ್ರಿ, CD ಕ್ಯಾಸೆಟ್ಗಳಲ್ಲಿ ನಿಮ್ಮ ಬಹಳಷ್ಟು ಗೀತೆಗಳು, ಅದ್ರ ಬಗ್ಗೆ ಒಂದೆರಡು ಮಾತು ಮೇಡಮ್. ಹಾ, ಅದು ಮಡಿಕೇರಿ ನಾಗೇಂದ್ರ ಅವರ ಸಂಗೀತ ನಿರ್ದೇಶನದಲ್ಲೇ ಎಲ್ಲ ಹಾಡಿರೋದು ನಾನು. ನಂದು ಒಂದು ವಚನ ಒಂದು ಹಾಡಿದ್ದಷ್ಟೇ ಮಾಡಿದ್ದು. ಅವ್ರು ಇರೋವರೆಗೂ ನನಗೆ 8 ಕ್ಯಾಸೆಟ್ ನಲ್ಲಿ ಅವರು ನನಗೆ ಹಾಡಕ್ಕೆ ಅವಕಾಶಗಳನ್ನು ಕೊಟ್ಟಿದ್ದಾರೆ. 8 ಕ್ಯಾಸೆಟ್? ಹೌದು. ಅಂದ್ರೆ ಅವರೊಟ್ಟಿಗೆನೆ ಒಟ್ಟಿಗೆ ಹಾಡಿದ್ರಿ ಕ್ಯಾಸೆಟ್ಗಳಲ್ಲಿ. ಅದೊಂದು ಹೊಸ ಅನುಭವ ಅಲ್ಲ ಮೇಡಮ್ ಒಂದು ನಿಜವಾಗಿ? ಹೌದು, ಖಂಡಿತ. ಅದು ಶೃಂಗಾರ ಭಾವ ಅಂತ ಪೂರ್ತಿ DVJ ಅವರ ಒಂದು ಇದನ್ನೇ ಮಾಡಿದ್ರು ಅವರು. ಅದು ಅದರಲ್ಲಿ ಫಸ್ಟ್ ನಾನು ಹಾಡಿದ್ದು. ಆಮೇಲೆ ರಾಘವೇಂದ್ರ ಅಂತಃಪುರ ಗೀತೆಗಳು, ಹೌದು. ಆಮೇಲೆ ರಾಘವೇಂದ್ರ ಸ್ವಾಮಿಗಳ ಮೇಲೆ ಕ್ಯಾಸೆಟ್ ಅನ್ನು ಮಾಡಿದ್ರು, ಅದರಲ್ಲಿ ಹಾಡಿದ್ದೇನೆ. ಅದರಲ್ಲಿ ಹಾಡಿದ್ದೀರಿ? ಹಾ, ಹೌದು. ಹಾಗೆ ನಿಮ್ಮ ನಿರ್ದೇಶನದಲ್ಲಿ ಬಂದಂಥ ಹಾಡುಗಳು ಯಾವುದೆಲ್ಲ ಇದೆ ಮೇಡಮ್? ನಿಮ್ಮ ಸಂಗೀತ ನಿರ್ದೇಶನದಲ್ಲಿ ಹಾಡಿದಂಥ ಹಾಡುಗಳು, ನೀವೇ ಸಂಗೀತ ಹಾಕಿ ಹಾಡಿದಂಥ ಹಾಡುಗಳು? ಹಾ, ಇದೆ. ಕುವೆಂಪು ಅಲ್ಲ, DS ಕರ್ಕಿ ಅವ್ರದ್ದು ನಾನು ಆಕಾಶವಾಣಿಯಲ್ಲಿ ಹಾಡಿದ್ದೀನಿ ನಾನು ಸುಮಾರಲ್ಲಿ. ಆಕಾಶವಾಣಿ ಅದು ತಾಳಲಯದಲ್ಲಿ ಬಾಳ ನಡೆಸುದೇವಾ, ತಾಳಲಯದಲ್ಲಿ ಬಾಳ ನಡೆಸುದೇವಾ, ನಿನ್ನ ಚಿತ್ತದ ಸಂಗದಿಂದ ಭಾವತರಂಗ ನೆನೆದು ಬಾಳ್ರಸರಂಗ ಆಗುವಂತೆ, ತಾಳಲಯದಲ್ಲಿ ಬಾಳ ನಡೆಸುದೇವಾ. ಇದನ್ನೆಲ್ಲ ಆಕಾಶವಾಣಿಯಲ್ಲಿ DS ಕರ್ಕಿ ಅವರ ರಚನೆ. ಖಂಡಿತ ಮೇಡಮ್. ನಿಮ್ಮ ಆತ್ಮೀಯರೊಬ್ಬರು ಕರೆ ಮಾಡಿದ್ದಾರೆ, ಯಾರು ಮಾಡಿದಾರೆ ನೋಡೋಣ ಮೇಡಮ್, ಅವ್ರ ಹತ್ರ ಮಾತಾಡೋಣ. ಅವ್ರು ಯಾರು ಅಂತ ಹೇಳುದಿಲ್ಲ, ನೀವೇ ಹೇಳ್ಬೇಕು, ನೋಡುವ ಯಾರು ಅಂತ. ನಮಸ್ಕಾರ. ನಮಸ್ಕಾರ ಸರ್, ನಿಮಗೆ ಕಲಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಧನ್ಯವಾದಗಳು ಸರ್. ಇಂದು ನಮ್ಮೊಂದಿಗಿದ್ದಾರೆ ನಿಮ್ಮ ಆತ್ಮೀಯರಿದ್ದಾರೆ, ಇಂದ್ರಾಣಿ ಅನಂತರಾಮ್ ಮೇಡಮ್ ಅವರು. ಅವ್ರದ್ದು ನಾಗರಾಜ್ ಬೈರಿ ಅವರು. ನಮಸ್ತೆ ನಮಸ್ತೆ ನಮಸ್ತೆ. ಖುಷಿ ಆಯ್ತು ಸರ್. ಇಬ್ರಿಗೂ ಸರ್ಪ್ರೈಸ್ ಮಾಡ್ಬಿಟ್ಟಿದಾರ, ನಿಮ್ಗೂ ಸರ್ಪ್ರೈಸ್, ನಮ್ಗೂ ಸರ್ಪ್ರೈಸ್ ನೋಡಿ. ಹೌದು ಹೌದು.
ಹೇಳಿ ಸರ್, ಹೇಗೆ ನೀವು ಕಂಡ ಮೇಡಮ್ ಅವರ ಕಲಾ ಜೀವನ ಹೇಗಿತ್ತು? ನಾವು ಕಂಡ ಮೇಡಮ್ ಅಂತಂದ್ರೆ ಮೊದಲನೇದಾಗಿ ಮೈಸೂರಿನಲ್ಲಿ ನೋಡಿ, ನಾನು ಸುಗಮ ಸಂಗೀತ ಪರಿಷತ್ ಅಧ್ಯಕ್ಷ ಮೈಸೂರಿನಲ್ಲಿ. ಬಹಳಷ್ಟು ಈಗ ಇತ್ತೀಚೆಗೆ ಒಂದು ವರ್ಷದಿಂದ ಒಂದು 20 ಕಾರ್ಯಕ್ರಮ ಮಾಡಿದೀವಿ. ಅದ್ರಲ್ಲಿ ಹೆಚ್ಚಿನ ಕಾರ್ಯಕ್ರಮಗಳನ್ನ ಇವ್ರನ್ನೇ ಹಾಕೊಂಡ್ ಮಾಡ್ತಾ ಇದ್ದೀವಿ. ಯಾಕೆ ಅಂತಂದ್ರೆ ಇವ್ರ ವಾಯ್ಸ್ ಅನ್ನ ಬಹಳ ಚೆನ್ನಾಗಿ, ತುಂಬಾ ಚೆನ್ನಾಗಿ ಇಷ್ಟಪಡ್ತಾರೆ ಎಲ್ಲಾರು. ಹೌದು. ಮೊನ್ನೆ ಅಂತೂ ಒಂದು ಉದಾಹರಣೆ ಹೇಳ್ತೀನಿ. ಮೊನ್ನೆ ಕನ್ನಡ ಸಾಹಿತ್ಯ ಸಮ್ಮೇಳನ ಮಂಡ್ಯದಲ್ಲಿ ನಡೀತು. ಅಲ್ಲಿ ನಡೆದಾಗ ನಾವು ಇಬ್ರು ಗಾಯಕರನ್ನ, ಟೀಚರ್ ಮತ್ತೆ ಇವ್ರನ್ನ ನಾವು ಕರ್ಕೊಂಡು ಹೋಗಿದ್ವಿ ಅಲ್ಲಿ ಮಾಡ್ಲಿಕ್ಕೆ ಅಂತೇಳಿ. ಇವರು ಒಂದೆರಡು ಕನಸಿನಲ್ಲಿ ಹಾಡಕ್ ಶುರು ಮಾಡಿದ ತಕ್ಷಣ ಪ್ರೇಕ್ಷಕರು ಅಲ್ಲಿ ಎಲ್ಲಿಂದ ಬಂದ್ರು, ಒಂದು 200 ಜನ ಇದ್ದವರು 1000 ಜನ ಆಗ್ಬಿಟ್ರು, ಬಂದು ಎಲ್ಲ ಡ್ಯಾನ್ಸ್ ಆಡಕ್ ಶುರು ಮಾಡ್ಬಿಟ್ರು ಇವ್ರು ಹಾಡಲ್ ಮೋಡಿಗೆ. ಆ ರೀತಿ ಇವರು ಒಂದು ರೀತಿ ಹಾಡಿನಲ್ಲಿ, ಸ್ವರದಲ್ಲಿ, ಆಮೇಲೆ ಹಾಡಲ್ಲಿ ಮೋಡಿ ಮಾಡ್ತಾರೆ. ತುಂಬಾ ಎಲ್ಲರೂ ಕೂಡ ಇಷ್ಟಪಡಂತ ಗಾಯಕಿ. ಜೊತೆಗೆ ಸಾವಿರಾರು ಜನಕ್ಕೆ ಕಿಸ್ಕೊತಿದ್ದಾರೆ, ಟ್ರೈನಿಂಗ್ ಕೊಡ್ತಾ ಇದ್ದಾರೆ, ಟ್ಯೂಷನ್ ಕೊಡ್ತಾ ಇದ್ದಾರೆ, ಹೇಳ್ಕೊಡ್ತಾರೆ, ಗೀತೆಗಳನ್ನ ಹಾಡ್ಲಿಕ್ಕೆ ತಯಾರು ಮಾಡ್ತಾರೆ. ನಮ್ಮ ಶಿಬಿರದಲ್ಲೂ ಕೂಡ ಇವರು ಮುಖ್ಯ ಗಾಯಕರಾಗಿದ್ರು ಹೇಳ್ಕೊಡ್ಲಿಕ್ಕೆ. ಜೊತೆಗೆ ಎಲ್ಲಾ ಜೊತೆ ಕೂಡ ಒಂದ್ ರೀತಿ ಫ್ರೆಂಡ್ಲಿ ಆಗಿ ಚೆನ್ನಾಗಿರ್ತಾರೆ. ಹೌದು ಸರ್. ಥ್ಯಾಂಕ್ ಯು ಸರ್. ಅದೇ, ಥ್ಯಾಂಕ್ ಯು ಸರ್. ನಿಮ್ ವಿಶ್ವಾಸಕ್ಕೆ ಚಿರಋಣಿ. ಇಲ್ಲ ಮೇಡಮ್, ಒಳ್ಳೆ ಇದು ನೀವು ಉಡುಪಿಗೆ ಹೋಗಿ ಒಂದು ಟಿವಿ ಚಾನಲ್ ಅಲ್ಲಿ ಮಾಡ್ತಾ ಇದ್ದೀರಿ ಅಂತಂದ್ರೆ ಭಾರಿ ಖುಷಿ ಪಡಂತ ವಿಷಯ. ಅದಕ್ಕೆ ಕಾರಣಕರ್ತರ ಇಲ್ಲಿ ಕೂತಿದಾರಲ್ಲ ನಮ್ಮ ರಾಜೇಶ್ ಅನ್ಭಾಗ. ಹೌದಾ? ಆಗ್ಲಿ ಸರ್. ತುಂಬಾ ದಿವಸದಿಂದ ಹೇಳ್ತಾ ಇದ್ರು ಸರ್ ಅವರು, ಹಾಗಾಗಿ ಅದು ಅವಕಾಶ ಸಿಕ್ಕಿದೆ. ಹಾಗೆ ಸರ್, ಬಹಳ ಖುಷಿ ಆಯ್ತು ಸರ್ ತಮ್ಮೊಂದಿಗೆ ಮಾತಾಡಿ. ತಾವು ಕೂಡ ಬಹಳಷ್ಟು ಕಲಾ ಸೇವೆಯನ್ನು ಮಾಡ್ತಾ ಇದ್ದೀರಿ, ಬಹಳಷ್ಟು ಸಂಸ್ಥೆಗಳಲ್ಲಿ ಬಹಳಷ್ಟು ಉತ್ತಮ ಹುದ್ದೆಗಳಲ್ಲಿದ್ದೀರಿ, ಬಹಳ ಕೆಲಸ ಕಾರ್ಯ ಮಾಡ್ತೀರಿ. ಹೀಗೆ ಮುಂದುವರಿಸಿ ಸರ್. ನಿಮಗೆ ನಮ್ಮ ಚಾನಲ್ ಪರವಾಗಿ ಶುಭಾಶಯಗಳು. ಅದೇ ರೀತಿ ಸರ್, ನಿಮಗೆ ನಮ್ಮ ಚಾನಲ್ ಪರವಾಗಿ ಪ್ರೀತಿಯ ಧನ್ಯವಾದ ತಿಳಿಸಿ. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ನಿಮ್ಮ ಊರಿನವರು ಅವ್ರ ಬಗ್ಗೆ ಒಂದೆರಡು ಮಾತು. ಸರ್, ಅವರಂತ ವಿಶ್ವಾಸ ಎಷ್ಟು ಅಂದ್ರೆ ಅವ್ರು ಎಲ್ಲರನ್ನೂ ಒಂಥರ ಅಷ್ಟು ವಿಶ್ವಾಸವಾಗಿ ನೋಡ್ತಾರೆ ಸರ್. ಈಗ ಯಾರ ಕಾರ್ಯಕ್ರಮ ಮಾಡ್ಲಿ ಅವ್ರಿಗೆ ಆ ಒಂದು ಆಡಿಟೋರಿಯಂನ ಬುಕ್ ಮಾಡ್ಕೊಡ್ತಾರೆ. ತುಂಬಾ ಸಪೋರ್ಟ್ ಮಾಡ್ತಾರೆ ಸರ್ ಅವರು. ಅವ್ರು ನಮ್ಮ ಮೈಸೂರಿಗೆ ಅಧ್ಯಕ್ಷರಾಗಿರೋದು ಒಂದು ತುಂಬಾ ಹೆಮ್ಮೆ ವಿಷಯ ಸರ್ ಅದು. ಹೌದು, ಖಂಡಿತ. ನಿಜವಾಗ್ಲೂ ಎಷ್ಟು ಅಂದ್ರೆ ಅದ ಹೇಳಕ್ ಸಾಧ್ಯ ಇಲ್ಲ. ಅವರೇ ಹೇಳಿದ್ರಲ್ಲ ಮೇಡಮ್, ಅದು ನಿಮ್ಮ ಹಾಡಿನ ಮೋಡಿ ನೋಡಿ ಎಷ್ಟು ಜನ ಬಂದ್ರು ಸೇರಿದ್ರು ಅಂತ. ಅದೊಂದು ಉದಾಹರಣೆ ಕೊಟ್ಟು ನಿಜವಾಗಿ ಹೌದು ಮೇಡಮ್. ನಿಮ್ಮ ಅದು ವಾಯ್ಸ್ ಮೈಕದಲ್ಲಿ ಬರುವಾಗ ಬಹಳಷ್ಟು ಮಧುರವಾಗಿ ಕೇಳ್ತದೆ ಆ ವಾಯ್ಸು. ಅಂದ್ರೆ ಆಗ ಜನರಿಗೆ ಒಂಥರ ಆಕರ್ಷಣೆ ಆಗ್ತದೆ. ಯಾರಿದು ನೋಡ್ತಾರೆ ಅಲ್ಲ ಮೇಡಮ್. ಅದು ಬೇಕು ನಿಜವಾಗಿ. ಒಬ್ಬ ಕಲಾವಿದನಲ್ಲಿ ಎಷ್ಟು ಕಲ್ತ್ರಿ, ಎಷ್ಟು ಸಾಧನೆ ಮಾಡಿದ ಮುಖ್ಯ ಅಲ್ಲ, ಧ್ವನಿ ಮುಖ್ಯ. ಒಂದು ಗಾಯಕನಿಗೆ ತಾಯಿ ಸರಸ್ವತಿ ಸ್ವಲ್ಪ ಒಲ್ದಿದ್ದಾಳೆ, ಅವಳ ರಕ್ಷೆ ಇರೋದ್ರಿಂದ ಒಂದು ಇಷ್ಟರ ಮಟ್ಟಿಗೆ ನಾವು ಹಾಡ್ತಾ ಇದೀವಿ. ಖಂಡಿತ. ಅದಕ್ಕೆ ಸರಿಯಾಗಿ ಮನೆಯವರ ಒಂದು ಸಪೋರ್ಟ್. ಹೌದು. ಖಂಡಿತ ಐತೆ. ಅದೇ ಮತ್ತೆ ನೀವು ಕ್ಯಾಸೆಟ್ ಸಿಡಿಗಳ ಬಗ್ಗೆ ಹೇಳ್ತಾ ಇದ್ರಿ, ಆ ವಿಷಯವನ್ನು ಮಾತಾಡ್ತಿದ್ರೆ ಅದರ ಬಗ್ಗೆ ಮಾತಾಡಿ. ಅದೇ ರಾಘವೇಂದ್ರ ಸ್ವಾಮಿಗಳ ಮೇಲೆ ಮಾಡಿದ್ದಾರೆ. ಫಸ್ಟ್ ಶೃಂಗಾರ ಭಾವ ಅಂತಪುರ ಗೀತೆಗಳು, ಮಡಿಕೇರಿ ನಾಗೇಂದ್ರ ಅವರ ನಿರ್ದೇಶನದಲ್ಲೇ ಸುಮಾರು ಮಾಡಿದ್ದಾರೆ ಸರ್. ಲಾಸ್ಟ್ ಇದು ಫೈರ್ ಮೇಲೆ ಆಯ್ತು, ನನಗೆ ಅಷ್ಟು ನೆನಪು ಬರ್ತಾ ಇಲ್ಲ. ತೊಂದರೆ ಇಲ್ಲ. ಒಂದು 7-8 ಆಗಿದೆ ಸರ್. ಎಲ್ಲ ಭಕ್ತಿ ಪ್ರಧಾನವಾದ ಗೀತೆಗಳೇ. ಆಮೇಲೆ ಕಡೆಯಲ್ಲಿ ಭಾವಗೀತೆಗಳನ್ನ ಭಾವಸಂಗಮ ಮಾಡಿದ್ರು, ಹಾಡಿದಿರಿ. ಹೌದು, ಹಾಡಿದ್ದೀನಿ. ಹೌದು. ನೀವು ಒಂದು ಭಾವಗೀತೆ ನಮಗಾಗಿ, ಅಂದ್ರೆ ಯಾವ್ದೋ ಒಂದು ನೀ ಸಿಗದೆ ಬಾಳೊಂದು ಬಾಳೆ ಅಲ್ಲ ಒಂದು ಭಾವಗೀತೆ, ಯಾವ್ದು ಭಾವಗೀತೆ ನೀವು ಹಾಡಿದ್ದು ಕೇಳಿದ್ವಿ ನಾವು, ಅದೊಂದು ಭಾವಗೀತೆ ಹಾಡಿ ಮೇಡಮ್, ಒಂದು ಭಾವಗೀತೆ. ದನೀರದ ಬಾಳಿನಲ್ಲಿ ಕೊಳಲಾದೆ ನೀನು, ನಿನ್ನೊಲುಮೆ ಹಾಡನು
ನುಡಿಸಿ ಮರುಳಾದೆ ನಾನು. ದನೀರದ ಬಾಳಿನಲ್ಲಿ ಕೊಳಲಾದೆ ನೀನು, ನಿನ್ನೊಲುಮೆ ಹಾಡನು ನುಡಿಸಿ ಮರುಳಾದೆ ನಾನು. ಸರಿಗಮದ ಪಲ್ಲವಿಯಾಸೆ ನನ್ನೊಲವು ಹೊನಲಾಗಿ, ಮಧುರ ಸ್ವರ ತಾನಗಳಲ್ಲಿ ನನ್ನಾಸೆ ಕಡಲಾಗಿ, ಬದುಕೆಲ್ಲ ರಾಗದ ಲೋಕ. ಬದುಕೆಲ್ಲ ರಾಗದ ಲೋಕ, ಮೈ ಮನಕ್ಕೆ ಹರುಷದ ಪುಳಕ. ದನೀರದ ಬಾಳಿನಲ್ಲಿ ಕೊಳಲಾದೆ ನೀನು, ಕೊಳಲಾದೆ ನೀನು. ಕನಸಿನಲು ನಿನ್ನದೇ ರೂಪ ಶೃಂಗಾರ ಸುಮವಾಗಿ, ಕನಸಿನಲು ನಿನ್ನದೇ ರೂಪ ಶೃಂಗಾರ ಸುಮವಾಗಿ, ಬಯಕೆ ಶ್ರುತಿ ಭಾವಗಳಲ್ಲಿ ಸಂಬಂಧ ಇನಿದಾಗಿ, ಸಂಗೀತ ಎದೆಯೊಳು ತುಂಬಿ ನಾನಾದೆ ನಾದದ ದುಂಬಿ. ದನೀರದ ಬಾಳಿನಲ್ಲಿ ಕೊಳಲಾದೆ ನೀನು, ನಿನ್ನೊಲುಮೆ ಹಾಡನು ನುಡಿಸಿ ಮರುಳಾದೆ ನಾನು. ದನೀರದ ದನಿ ಇರದ ದನೀರದ ಬಾಳಿನಲ್ಲಿ ಕೊಳಲಾದೆ ನೀನು, ಕೊಳಲಾದೆ ನೀನು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು, ಧನ್ಯವಾದಗಳು. ಒಂದು ಸುಂದರವಾದಂಥ ಗೀತೆ, ಮಧುರವಾದಂಥ ಗೀತೆ, ಮಧುರವಾದ. ಅದೇ ರೀತಿ ಮೇಡಮ್, ತಮ್ಮ ಇಷ್ಟು ವರ್ಷದ ಕಲಾ ಪಯಣದಲ್ಲಿ ತಮಗೆ ತಮ್ಮನ್ನು ಅರಸಿ ಬಂದಂಥ ಪ್ರಶಸ್ತಿ ಪುರಸ್ಕಾರಗಳ ಬಗ್ಗೆ ಒಂದೆರಡು ಮಾತು ಹೇಳೋದಾದ್ರೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ನನಗೆ ನೂಪುರ ನೃತ್ಯ ಅಕಾಡೆಮಿಯಿಂದ ನೂಪುರ ಪ್ರಶಸ್ತಿ ಬಂದಿದೆ. ಹಾಗೆ ಇಂಚರ ಅಕಾಡೆಮಿಯಿಂದ ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿ ಬಂದಿದೆ. ನನಗೆ ಹೆಚ್ಚು ಗುರುತಿಸಿ ಶ್ರೀ ಕಲಾಶ್ರೀ ಪ್ರಶಸ್ತಿಯನ್ನು ಕೂಡ ಕೊಟ್ಟಿದ್ದಾರೆ. ಹೌದು ಹೌದು, ಕಲಾಶ್ರೀ, ಹೌದು 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 ಮೇಡಮ್, ಹೌದು ಖಂಡಿತ. ಕರ್ನಾಟಕ ಕಲಾಶ್ರೀ ಪ್ರಶಸ್ತಿ ಒಂದು ಬಂತು. ಹಾಗೆ ಇನ್ನು ಹಲವಾರು ಪ್ರಶಸ್ತಿಗಳು ಬಂದಿದೆ. ಹೌದು, ಆಗಲಿ ಇನ್ನೂ ಬಹಳಷ್ಟು ಪ್ರಶಸ್ತಿಗಳು ತಮ್ಮನ್ನು ಅರಸಿ ಬರಲಿ ಎನ್ನುವಂಥ ಶುಭ ಹಾರೈಕೆಗಳು ನಮ್ಮ ಚಾನಲ್ ಪರವಾಗಿ ನಿಮಗೆ ಮೇಡಮ್. ಬಹಳಷ್ಟು ಇನ್ನೂ ಬಹಳಷ್ಟು ಪ್ರಶಸ್ತಿಗಳು ಬರಲಿ, ನಿಮ್ಮನ್ನು ಅರಸಿ ಬರಲಿ. ಕಲಾಶ್ರೀ ಬಂದಿದೆ, ರಾಜ್ಯೋತ್ಸವ ಪ್ರಶಸ್ತಿ ಕೂಡ ನಿಮ್ಮ ಮುಡಿಗೆ ಅಲ್ಲ ಮೇಡಮ್, ಶುಭ ಹಾರೈಕೆಗಳು ನಮ್ಮದು. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ಧನ್ಯವಾದಗಳು. ನೀವು ನನ್ನನ್ನ ಕರೆದು ಇವತ್ತು ಇಲ್ಲಿ ಈ ಸಂದರ್ಶನವನ್ನು ಕೊಟ್ಟಿದ್ದಕ್ಕೆ ನಾನು ನಿಮಗೆ ಕಲಾವಿದರು ನಮ್ಮ ಕಲಾಂತರಂಗದ ಕಾರ್ಯಕ್ರಮದ ಒಂದು ಮುಖ್ಯ ಉದ್ದೇಶ ಅದೇ ಮೇಡಮ್, ಅನುಭವಿ ಕಲಾವಿದರನ್ನ ಗುರುತಿಸಿ ಅವರೊಂದಿಗೆ ಮಾತುಕತೆ ನಾಡಿ ಅವರ ಮನದ ವಿಷಯ ತಿಳಿಯುವಂಥ ಒಂದು ಕಾರ್ಯಕ್ರಮ ಈ ಕಲಾಂತರಂಗ. ಹಾಗೆ ನೀವು ಕಲಾವಿದರು, ಬಹಳಷ್ಟು ಹೆಸರು ಮಾಡಿದ ಕಲಾವಿದರು, ತಮ್ಮನ್ನು ಕೂಡ ಕರೆದು ತಮ್ಮೊಂದಿಗೆ ಮಾತನಾಡೋಣ, ತಮ್ಮ ವಿಷಯವನ್ನು ತಿಳಿಸೋಣ, ನಮ್ಮ ಉಡುಪಿ ವೀಕ್ಷಕರಿಗೆ, ಕಲಾಭಿಮಾನಿಗಳಿಗೆ ತಿಳಿಸೋಣ ಎನ್ನುವ ನಿಟ್ಟಿನಲ್ಲಿ ಕಲಾಂತರಂಗಕ್ಕೆ ನಿಮ್ಮನ್ನು ಆಹ್ವಾನಿಸಿದೆ. ನೀವು ಸಂತೋಷದಿಂದ ಒಪ್ಪಿ ಬಂದಿದ್ದೀರಿ. ಅದೇ ರೀತಿ ಈ ಕಲಾಂತರಂಗದ ವೀಕ್ಷಕರಿಗೆ ಒಂದೆರಡು ಮಾತು ಹೇಳಿದರೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಕಲಾಂತರಂಗದ ಈ ವೀಕ್ಷಕ ವರ್ಗಕ್ಕೆ ಏನಂದ್ರೆ, ನೀವು ಮಾಡ್ತಾ ಇದ್ದೀರಲ್ಲ ಈ ಕಲೆಯನ್ನ ಗುರುತಿಸಿ ಆ ಕಲಾವಿದರನ್ನ ಕರೆದು ಈ ಒಂದು ಸಂದರ್ಶನವನ್ನ ಮಾಡ್ತಾ ಇರೋದು ತುಂಬಾ ಹೆಮ್ಮೆಯ ವಿಷಯ. ಖಂಡಿತ. ಯಾಕಂದ್ರೆ ನಾನು ಹಲವಾರು ನಿಮ್ಮ ಕಲಾತರಂಗ ಕಾರ್ಯಕ್ರಮವನ್ನು ನೋಡಿದ್ದೇನೆ, ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಹೀಗೆ ಅದು ಮುಂದುವರಿಲಿ, ಇನ್ನೂ ಹೆಚ್ಚಿನ ಒಂದು ಇದರಲ್ಲಿ ಅದು ಮುಂದುವರಿಲಿ ಅಂತ ನಾನು ಆಶಿಸ್ತೀನಿ. ಹೌದು, ಖಂಡಿತ ಎಪಿಸೋಡ್ಗಳು ಮೂಡಿ ಬರ್ಲಿ, ರಾಜ್ಯಾದ್ಯಂತ, ರಾಷ್ಟ್ರಾದ್ಯಂತ ಪ್ರಸಾರ ಆಗ್ಲಿ. ಆಗ ಒಂದು
ಮುಖ್ಯ ಉದ್ದೇಶ ಅಂದರೆ ಈ ಕಲಾವಿದರ ಪರಿಚಯ ಆಗಬೇಕು ಮೇಡಮ್. ಕೆಲವರು ತೆರೆ ಮರೆಯಲ್ಲೇ ಇರ್ತಾರೆ, ಬಹಳಷ್ಟು ಸಾಧಕರು ಇರ್ತಾರೆ, ಬಹಳಷ್ಟು ಹಾಡೋರು ಇರ್ತಾರೆ, ಅಂದ್ರೆ ಅವ್ರನ್ನ ಎಲ್ಲೂ ಪ್ರಚಾರಕ್ಕೆ ಬರ್ತಾ ಇಲ್ಲ ಯಾರು, ಅದಕ್ಕೆ ಅವ್ರ ವಿಷಯ ಕೂಡ ನಮ್ಗೆ ತಿಳಿತಾ ಇಲ್ಲ. ಇದು ನಾವು ಏನು ಕಲಾಂತರಂಗದಲ್ಲಿ ಅವ್ರನ್ನೆಲ್ಲ ಕರೆದು ಮಾತಾಡಿಸಿದಾಗ, ಈಗ ನಿಮ್ಮನ್ನು ಕೂಡ ಉಡುಪಿ ಜನತೆಗೆ ನಿಮ್ಮ ಪರಿಚಯ ಆದಾಗ ಆಯ್ತು ನಿಜವಾಗಿ. ಉಡುಪಿ ಯಾರು ಆ ಎಲೆಮರೆ ಕಾಯಿಗಳು ಅಂತಾರಲ್ಲ, ಹಾಗೆ ಅಂಥವ್ರನ್ನ ಕರೆದು ನೀವು ಪರಿಚಯ ಮಾಡಿಸ್ತಿರೋದು ತುಂಬಾ ಹೆಮ್ಮೆ ಅಂತ ಅನಿಸ್ತಾ ಇದೆ ನನಗೆ. ಹೌದು ಹೌದು, ಖಂಡಿತ ನಿಜವಾಗ್ಲು ಎಷ್ಟೋ ಜನ ಕಲಾವಿದರು ಹೀಗೆ. ಹೌದು, ಖಂಡಿತ ಖಂಡಿತ. ಅದೇ ರೀತಿ ನಿಮ್ಮ ಇಷ್ಟು ವರ್ಷದ ಕಲಾಪಯಣ ನಿಮಗೆ ತೃಪ್ತಿ ನೀಡಿದೆ ಅಂದರೆ ಇನ್ನೇನು ಮಾಡಬೇಕೆನ್ನುವಂಥ ಒಂದು ಭಾವನೆ ಮನಸ್ಸಲ್ಲಿ ಇದೆಯೇ, ಅಥವಾ ಇಲ್ಲಿವರೆಗೆ ಇರೋದು ತೃಪ್ತಿ ಇದೆಯೇ, ಹೇಗಿದೆ ಮೇಡಮ್ ನಿಮ್ಮ ಈಗಿನ ಸ್ಥಿತಿ? ಅಲ್ಲ, ತೃಪ್ತಿ ಇದೆ. ಇನ್ನೂ ಸಾಧನೆ ಮಾಡ್ಬೇಕು ಖಂಡಿತ. ಯಾಕಂದ್ರೆ ಸಾಧಿಸೋದು ಎಷ್ಟು ಇದೆ ಅಂದ್ರೆ ಈ ಕಲಾ ಸೇವೆ, ಅದು ಆ ದೇವರು ಆ ಶಕ್ತಿ ಕೊಡ್ಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಖಂಡಿತ ಖಂಡಿತ ಖಂಡಿತ. ದೇವರು ನಮ್ಮ ಒಂದು ಶುಭ ಹಾರೈಕೆಗಳು ಅದೇ ಮೇಡಮ್, ನಿಮಗೆ ಆ ದೇವರು ಒಳ್ಳೆಯ ಶಕ್ತಿ ನೀಡಲಿ. ಅದೇ ರೀತಿ ಇನ್ನು ಬಹಳಷ್ಟು ಹಾಡುಗಳು ತಮ್ಮಿಂದ ಬರಲಿ, ಬಹಳಷ್ಟು ಶಿಷ್ಯಂದರು ನಿಮ್ಮಿಂದ ರೂಪುಗೊಳ್ಳಲಿ, ಉತ್ತಮ ಗಾಯಕಿಯರಾಗಿ ರೂಪುಗೊಳ್ಳಿ ಅನ್ನುವಂಥ ಶುಭ ಹಾರೈಕೆಗಳು. ಅದೇ ರೀತಿ ಮೇಡಮ್, ನಿಮಗೆ ನಮ್ಮ ಚಾನಲ್ ಪರವಾಗಿ ಪ್ರೀತಿ ಧನ್ಯವಾದ ತಿಳಿಸ್ತೇವೆ. ಬಿಡುವಿಲ್ಲದ ಸಮಯದಲ್ಲಿ ಬಂದು ನಮ್ಮೊಂದಿಗೆ ಇಲ್ಲಿ ನಮ್ಮೊಂದಿಗಿದ್ದು ಈ ಕಲಾಂತರಂಗ 1 ಗಂಟೆಗಳ ಕಾಲ, ಅದು ಒಂದು ಗಂಟೆಗಳ ಕಾಲ ನಾವು ನಿಮ್ಮ ಮನದ ವಿಷಯ ನಮ್ಮೊಂದಿಗೆ ಹಂಚಿಕೊಂಡ್ರಿ, ನಿಮ್ಮ ಕಲಾಪಯಣವನ್ನು ತಿಳಿಸಿದಿರಿ. ಹಾಗೆ ನಿಮ್ಮ ಆತ್ಮೀಯರು ಕೂಡ ಫೋನ್ ಮಾಡಿ ನಿಮ್ಮೊಂದಿಗೆ ಮಾತನಾಡಿದರು. ಟೋಟಲ್ ಆಗಿ ನಿಮಗೆ ಹೇಗೆ ಅನಿಸ್ತದೆ ಮೇಡಮ್ ಈ ಕಾರ್ಯಕ್ರಮ, ಕಲಾಂತರಂಗ ಕಾರ್ಯಕ್ರಮ, ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಒಂದೆರಡು ಮಾತು? ಚೆನ್ನಾಗಿ. ನಾನು ನಿಜವಾಗ್ಲೂ ಹೇಳ್ಬೇಕಂದ್ರೆ ಮಾತಾಡ್ಲಿಕ್ಕೆ ನನಗೆ ಭಯ. ನಾನು ಮಾತಿಗಿಂತ ಹಾಡು ಹೇಳ್ತೀನಿ. ಅದಕ್ಕೆ ನಿಮ್ಮನ್ನು ಹಾಡ್ಸಿದ್ದು ಜಾಸ್ತಿ. ಆಗಲಿ ಮೇಡಮ್, ಆಗಲಿ. ಭಾಳ ಖುಷಿ ಆಯ್ತು ಮೇಡಮ್. ನಿಮಗೆ ನಮ್ಮ ಚಾನಲ್ ಪರವಾಗಿ ಪ್ರೀತಿಯ ಧನ್ಯವಾದಗಳು. ಕೊನೆಯದಾಗಿ ನಿಮ್ಮ ಒಂದು ಗೀತೆಯೊಂದಿಗಿನ ಕಾರ್ಯಕ್ರಮವನ್ನು ಮುಗಿಸೋಣ. ಒಂದು 2 ಸಾಲು ಒಂದು ಗೀತೆಯನ್ನು ಹಾಡಿ. ಹಾಗೆ ನಿಮಗೆ ನಮ್ಮ ಚಾನಲ್ ಪರವಾಗಿ ಪ್ರೀತಿಯ ಧನ್ಯವಾದಗಳು. ನಿಮಗೆ ಒಳ್ಳೆಯದಾಗಲಿ, ಶುಭವಾಗಲಿ ಮೇಡಮ್. ಥ್ಯಾಂಕ್ ಯು ಮೇಡಮ್. ಓಕೆ, ಅದೊಂದು ಹಾಡ್ಬೇಕಾ? ಒಂದು ಹಾಡು ಹಾಡಿ ನಿಲ್ಲಿಸಿ. ನೀ ಸಿಗದೆ ಬಾಳೊಂದು ಬಾಳೆ ಕೃಷ್ಣ ಕೃಷ್ಣ, ನೀ ಸಿಗದೆ ಬಾಳೊಂದು ಬಾಳೆ ಕೃಷ್ಣ, ನಾ ತಾಳಲಾರೆ ಈ ವಿರಹ ಕೃಷ್ಣ, ನಾ ತಾಳಲಾರೆ ಈ ವಿರಹ ಕೃಷ್ಣ, ನೀ ಸಿಗದೆ ಬಾಳೊಂದು ಬಾಳೆ ಕೃಷ್ಣ ಕೃಷ್ಣ. ಕಮಲವಿಲ್ಲದ ಕೆರೆ ನನ್ನ ಬಾಳು, ಚಂದ್ರನಿಲ್ಲದ ರಾತ್ರಿ ಬೀಳು, ಕಮಲವಿಲ್ಲದ ಕೆರೆ ನನ್ನ ಬಾಳು, ಚಂದ್ರನಿಲ್ಲದ ರಾತ್ರಿ ಬೀಳು, ನೀ ಸಿಗದೆ ಉರಿ ಉರಿ ಕಳೆದೆ ಇರುಳ, ನೀ ಸಿಗದೆ ಉರಿ ಉರಿ ಕಳೆದೆ ಇರುಳ, ಮಾತೆಲ್ಲ ಬೀಗಿದಿದೆ ದುಃಖ ಕೊರಳ, ನೀ ಸಿಗದೆ ಬಾಳೊಂದು ಬಾಳೆ ಕೃಷ್ಣ, ತಾಳಲಾರೆ ಈ ವಿರಹ ಕೃಷ್ಣ, ನಾ ತಾಳಲಾರೆ ಈ ವಿರಹ ಕೃಷ್ಣ, ನೀ ಸಿಗದೆ ಬಾಳೊಂದು ಬಾಳೆ ಕೃಷ್ಣ ಕೃಷ್ಣ. ಸೂಪರ್ ಆಗಿತ್ತು ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು, ಧನ್ಯವಾದಗಳು. ಮತ್ತೊಮ್ಮೆ ನಿಮಗೆ ಪ್ರೀತಿಯ ಧನ್ಯವಾದಗಳು. ಥ್ಯಾಂಕ್ ಯು. ನಾನು ಇನ್ನೊಂದು ಹೇಳೋದು ಮರ್ತೋಯ್ತು, ತಿರುಪತಿಯಲ್ಲೂ ಹಾಡಿದ್ದೇನೆ ನಮ್ಮ ಮಡಿಕೇರಿ ನಾಗೇಂದ್ರ ಅವರ ಜೊತೆ, ತಿರುಪತಿಯಲ್ಲೂ ಕೂಡ ಅಲ್ಲಿಯ ತಿರುಪತಿ ಕಾರ್ಯಕ್ರಮ. ಹೌದು ಹೌದು, ಆಗಲಿ ಮೇಡಮ್, ಆಗಲಿ ಮೇಡಮ್. ಭಾಳ ಖುಷಿ ಆಯ್ತು ಮೇಡಮ್. ಥ್ಯಾಂಕ್ ಯು ಮೇಡಮ್, ಧನ್ಯವಾದಗಳು ನಿಮಗೆ. ಧನ್ಯವಾದಗಳು ಸರ್, ಥ್ಯಾಂಕ್ ಯು. ಆತ್ಮೀಯ ವೀಕ್ಷಕರೇ, ಇಂದು ನಮ್ಮೊಂದಿಗಿದ್ದವರು ನಮ್ಮ ನಾಡಿನ ಖ್ಯಾತ ಗಾಯಕಿ, ಕರ್ನಾಟಕ ಕಲಾಶ್ರೀ ಇಂದ್ರಾಣಿ ಅನಂತರಾಮ್ ಮೇಡಮ್ ಅವರೊಂದಿಗೆ ಮಾತುಕತೆಯನ್ನು ಆಡಿದ್ವಿ, ಅವರ ಮಾತನ್ನು ಕೇಳಿದ್ವಿ.
ಅವರ ಹಾಡನ್ನು ಕೇಳಿದ್ವಿ. ಅವರಿಗೆ ಶುಭವಾಗಲಿ ಮತ್ತು ಶುಭ ಹಾರೈಕೆಯೊಂದಿಗೆ ಅದೇ ರೀತಿ ಮುಂದಿನ ವಾರ ಮತ್ತೋರ್ವ ಅತಿಥಿಯೊಂದಿಗೆ ನಿಮ್ಮ ಭೇಟಿಯಾಗಲಿಕ್ಕಿದ್ದೇನೆ. ನೋಡ್ತಾ ಇರಿ ಕಲಾಂತರಂಗ ಕಾರ್ಯಕ್ರಮ. ನಮಸ್ಕಾರ.